ಆಕಾಶವಾಣಿ ಹಾಸನ. ನಿನ್ನೆ ಹಾಸನದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಹಾಸನದ ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡಿದ್ದ ಹಾಸನ ಸಾಹಿತ್ಯೋತ್ಸವದ ಗೋಷ್ಠಿಗಳು ಮತ್ತು ಸಮಾರೋಪ ಸಮಾರಂಭದ ವರದಿ. ಕಾರ್ಯಕ್ರಮದ ಪ್ರಾಯೋಜಕರು ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್, ಸಾಲಗಾಮೆ ರಸ್ತೆ, ಹಾಸನ; ಡೆಕ್ಕನ್ ವ್ಯಾಲಿ ಇಂಟರ್ನ್ಯಾಷನಲ್ ಸ್ಕೂಲ್, ಮಾದೇವರಹಳ್ಳಿ, ಹಾಸನ ಹಾಗೂ ಸುಜಲಾ ಪಿಯು ಕಾಲೇಜು, ಉತ್ತರ ಬಡಾವಣೆ, ಹಾಸನ. ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇದೇ ಡಿಸೆಂಬರ್ ತಿಂಗಳ 6 ಹಾಗೂ 7ರಂದು ಸೋಮವಾರ ಮತ್ತು ಮಂಗಳವಾರ ಹಾಸನ ಸಾಹಿತ್ಯೋತ್ಸವ ಸಮಾರಂಭ ಏರ್ಪಡಿಸಿತ್ತು. ಹಾಸನ ಸಾಹಿತ್ಯೋತ್ಸವದ ನಿಮಿತ್ತ 2ನೇ ದಿವಸವಾದ ಮಂಗಳವಾರ ನಿನ್ನೆ ಬೆಳಗ್ಗೆ ನಡೆದ ಮೊದಲ ಗೋಷ್ಠಿ ಹೊಸ ದನಿ ಹೊಸ ಬನಿ. ಈ ಗೋಷ್ಠಿಯಲ್ಲಿ ಗುರುಪ್ರಸಾದ್ ಕಂಟಲಗೆರೆ, ಕುಸುಮ ಆಯರಹಳ್ಳಿ, ಸಚಿನ್ ತೀರ್ಥಹಳ್ಳಿ ಇವರು ಭಾಗವಹಿಸಿ ವಿಚಾರಗಳನ್ನು ಮಂಡಿಸಿದರು. ಚಲಂ ಹಾಡ್ಲಹಳ್ಳಿಯವರು ಕಾರ್ಯಕ್ರಮದ ನಿರ್ವಹಣೆ ಮಾಡಿದರು. ಹೊಸದು ಅಂದರೆ ಏನು ಅಂತ ಸುಮ್ಮನೆ ಮಾತಾಡ್ಕೊಳ್ತಾ ಇದ್ವಿ ನಾವು. ಹೊಸದು ಅಂದರೆ ಹಳತಲ್ಲದ್ದು, ಅಂದರೆ ನಮ್ಮ ಹಿಂದಿನ ಕಾಲಕ್ಕೆ ಹೋಲಿಸಿದ್ರೆ ಈ ಹೊಸ ಕಾಲ ಅನ್ನೋದು. ಇನ್ನೊಂದು ಹೊಸದು ಅಂದರೆ ಈ ಕಾಲದಲ್ಲಿಯೇ ಈಗ ಸಂಭವಿಸ್ತಾ ಇರುವ, ನಮ್ಮ ಸುತ್ತಮುತ್ತ ನಡೀತಾ ಇರುವ ಸಂಗತಿಗಳಿಗೆ ನಾವು ಹೇಗೆ ಸ್ಪಂದಿಸ್ತಾ ಇದ್ದೀವಿ, ಅದು ಹೊಸದು. ಇನ್ನು ನಮಗೆ ವ್ಯಕ್ತಿಗಳಾಗಿ ನಮ್ಮ ಹಿನ್ನೆಲೆಯಿಂದಾಗಿ ನಮಗೆ ಬೇರೆ ಬೇರೆ ಭಿನ್ನ ಭಿನ್ನ ಹೊಸದಿರುತ್ತೆ. ಆ ಥರದ ಹೊಸದು. ಸಚಿನ್ ಮೊದಲು ಮಾತಾಡಲಿ. ಹಳತಕ್ಕೆ ಹೋಲಿಸಿದರೆ ಹೊಸದಾಗಿ ನಾವು ಮುಖಾಮುಖಿ ಆಗುವ ಬಗೆ, ಅದು ಒಂದು ಹೊಸ ದನಿ ಹೊಸ ಬನಿಯಾಗಿ. ಇನ್ನೊಂದು ಈ ಕಾಲದಲ್ಲಿಯೇ ನಮ್ಮ ಸುತ್ತ ಇರುವ ಸಂಗತಿಗಳಿಗೆ ಸಾಹಿತ್ಯವಾಗಿ ನಾವು ಪ್ರತಿಕ್ರಿಯಿಸ್ತಾ ಇರುವ ಪರಿ, ಅದು ಕೂಡ ಹೊಸದು. ಈ ಎರಡು ಹೊಸದರ ಬಗ್ಗೆ ನೀವು ಹೇಳಿ. ಇವತ್ತಿನ ಕಾಲದಲ್ಲಿ ನೀವು ಏನು ಬರಿತಾ ಇದ್ದೀರಲ್ವ, ಅದು ಹೇಗಿದೆ ಅಂದರೆ ಹಿಂದಿನ ಒಂದು ಈ ನಮ್ಮ ಹಿರಿಯರು ಮಾಡಿದ್ದಕ್ಕಿಂತ ಏನು ಬೇರೆ ನೀವು ಮಾಡ್ಕೊ ಬಂದಿದ್ದೀರಾ, ಅಥವಾ ನಿಮ್ಗೆ ಅದು ಹೇಗೆ ಬೇರೆ ಅನಿಸಿದೆ ಅಂತ. ನಾನು ಬರೆಯೋಕ್ಕೆ ಶುರು ಮಾಡಿದ್ದು 24-25 ವರ್ಷ ಇದ್ದಾಗ. ಎಲ್ಲರಿಗೂ ಅವ್ರಿಗೆ ಬಾಲ್ಯನೇ ಸ್ಫೂರ್ತಿಯಾಗಿರುತ್ತೆ. ಆಗಿರೋಂಥ ಕೆಲವು ಅನುಭವಗಳು, ಅವಮಾನಗಳು ಅಥವಾ ಏನೋ ಒಂದು ನಮ್ಮನ್ನು ಬರೆಯುವಂತೆ ಮಾಡುತ್ತೆ. ಮೊನ್ನೆ ತಾನೇ ಕಳೆದ ಡಿಸೆಂಬರ್ನಲ್ಲಿ ನಾವೊಂದು 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನನ ಮಂಡ್ಯದಲ್ಲಿ ಮಾಡಿವು. ಬೆಳಗ್ಗಿನ ರಿಪೋರ್ಟ್ ಏನು ಹೇಳ್ತು, ಪುಸ್ತಕ ಮಳಿಗೆಗಳಲ್ಲಿ ಕುವೆಂಪು, ತೇಜಸ್ವಿ, ಬೇಂದ್ರೆ ಈ ಥರದ 3-4 ಲೇಖಕರ ಕೃತಿಗಳಿಗೆ ಅಷ್ಟೇ ತುಂಬ ಡಿಮ್ಯಾಂಡ್ ಅಂತ ದೊಡ್ಡ ಸುದ್ದಿನೇ ಆಯಿತು. ಕನ್ನಡದ ಓದುಗರು ಈ ಥರದ ಅಭಿರುಚಿ ತೇಜಸ್ವಿ ತನಕನೇ ನಿಂತುಬಿಟ್ಟಿದೆ ಅಂತ ಅನಿಸ್ತಾ ಇದೆ. ತೇಜಸ್ವಿಯಿಂದ ಮುಂದಕ್ಕೇನು ಬರ್ದಿಲ್ವಾ, ತೇಜಸ್ವಿ ನಂತರದಲ್ಲಿ ಇದನ್ನ ಸ್ವೀಕರಿಸಿಲ್ವಾ, ಓದುವ ರಾಜಕಾರಣ ಏನು ಅಂತ ಅನಿಸ್ತದೆ. ಇವತ್ತಿಗೂ ಕೂಡ ಯಾವುದೇ ಸಾಹಿತ್ಯ ಅಲ್ಲಿ ಹೋದಾಗ ಅಲ್ಲಿಗೆ ಬಂದು ಕುವೆಂಪುಯಿಂದ ಬಂದು ಹತ್ತತ್ರ ಅಂದರೆ ತೇಜಸ್ವಿಗೆ ಬಂದು ನಿಂತ್ಕೊಂಡ್ಬಿಡ್ತದೆ. ಹೊಸ ಬನ್ನಿ ಹೊಸ ದನಿ ಅಂತ ಮಾತಾಡಬೇಕಾದ್ರೆ ಅಲ್ಲಿಗೆ ನಿಲ್ಸಿರೋ ಅಂತ ಈ ಓದುವ ರಾಜಕಾರಣ ಏನು ಅಂತ ಯೋಚನೆ ಮಾಡಬೇಕು ಅನಿಸ್ತದೆ. ಸೊ ಯಾಕೆ ನಾವು ಸ್ವೀಕರಿಸ್ತಾ ಇಲ್ಲ, ಕ್ಯಾರಿ ಮಾಡ್ತಾ ಇಲ್ಲ, ಬಂದಿರೋ ಹೊಸ ಥರದ ಬೇರೆ ಬೇರೆನ ನಾವು ಇನ್ನೂ ಕ್ಯಾರಿ ಮಾಡಕ್ಕೆ ನಮಗೆ ನಮ್ಮ ಒಂದು ಆತ್ಮಸ್ಥೈರ್ಯ ಕಳ್ಕೊಂಡಿದೀವ ಅಂತ. ಇಲ್ಲ, ಇಲ್ಲಿ ರಾಜಕಾರಣ ಅನ್ನೋ ಪದನ ನಾವು ಬಳಸೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಅದು ಓದಿನ ರಾಜಕಾರಣ ಅಂತಿರೋದಿಲ್ಲ, ಅದು ಓದುಗರ ಆಯ್ಕೆಯ ಸ್ವಾತಂತ್ರ್ಯ. ಅಥವಾ ತೇಜಸ್ವಿ ಅವರನ್ನ ಹಿಂದಿಗಿಂತ ಬರ್ತಾ ಬರ್ತಾ ವರ್ಷಗಳು ಕಳೀತಾ ಓದುಗರ ಸಂಖ್ಯೆ ಹೆಚ್ಚಾಗ್ತಿರ್ಬೋದು. ಬಹುಶಃ ನಮಗೂ ವಯಸ್ಸಾಗೋ ಕಾಲಕ್ಕೆ ಅವಾಗ ಅದು ಆ ಥರ ಇರ್ಬೋದು. ಅಂದರೆ ಈ ವರ್ಷ ಬರೆದ ಪುಸ್ತಕವನ್ನು ಈ ಕ್ಷಣವೇ ಓದದಿದ್ದರೂ ಅದು ಈಗ ಸ್ವಲ್ಪ ಓದ್ತಿರ್ಬೋದು, ಇನ್ಯಾವತ್ತೋ ಅದು ಅದರದ ಮೌಲ್ಯವನ್ನು ಕಂಡುಕೊಳ್ಬೋದು. ಆ ಥರನೂ ಆಗಿರಬಹುದು. ಹಾಗೇನು ಆಯ್ಕೆ ಹೀಗೆ ಮಾಡ್ಕೊಳ್ತಾರೆ ಅಂತ ಹೇಳೋದು. ಆನಂತರ ನಡೆದ ಗೋಷ್ಠಿ ನಾಳೆಗಳು ನಮಗಿರಲಿ ಎಂಬುದಾಗಿತ್ತು. ಹಿರಿಯ ಪತ್ರಕರ್ತ ನಾಗೇಶ್ ಹೆಗಡೆ, ಅಹಮದ್ ಹಗರೆ, ವಿ ಗಾಯತ್ರಿಯವರು ಈ ಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು. ಪರಿಸರಕ್ಕೆ ಸಂಬಂಧಿಸಿದ ಅನೇಕ ವಿಚಾರಗಳು ಹಾಗೂ ಹವಾಮಾನ ಬದಲಾವಣೆಗೆ ಸಂಬಂಧಿಸಿದಂತೆ ಜಾಗೃತಿ ಮೂಡಿಸಬೇಕಿದೆ ಎಂದು ಅವರು ಪ್ರಸ್ತಾಪಿಸಿದರು. ಪತ್ರಕರ್ತ ಹೆತ್ತೂರ್ ನಾಗರಾಜ್ ಅವರು ಗೋಷ್ಠಿಯ ನಿರ್ವಹಣೆ ಮಾಡಿದರು. ಹಾಸನದಲ್ಲಿ ವ್ಯಕ್ತವಾದಷ್ಟು ಪರಿಸರ ಕಾಳಜಿಗಳು ಕರ್ನಾಟಕದ ಬೇರೆ ಯಾವುದೇ ಜಿಲ್ಲೆಯಲ್ಲಿ ವ್ಯಕ್ತ ಆಗಿಲ್ಲ. ಸ್ವೀಡನ್ನಿನ ಆ ಹದಿಹರೆಯದ ಹುಡುಗಿ ಗ್ರೇಟಾ ಥನ್ಬರ್ಗ್ ಇಡೀ ಜಗತ್ತನ್ನು ಎಚ್ಚರಿಸುವಂಥ ಮಾತಾಡಿದಾಗ ನಾವು ಇದ್ದೀವಿ ಅಂತ ತೋರಿಸಿಕೊಟ್ಟವರು ಹಾಸನದ ಹುಡುಗರು. ಕೆರೆ ಕಟ್ಟೆಗಳೆಲ್ಲ ಒಣಗಿ ನಿಂತಾಗ 3 ವರ್ಷದ ಹಿಂದೆ ಹಸಿರು ಪ್ರತಿಷ್ಠಾನ ಅಂತ ಹೆಸರು ಆರಂಭಿಸಿ 100ಕ್ಕೂ ಹೆಚ್ಚು ಕೆರೆಗಳಿಗೆ ಮತ್ತೆ ಜೀವ ಕೊಟ್ಟವರು ಹಾಸನದವರು. ಪ್ಲಾಸ್ಟಿಕ್ ನಿರ್ವಹಣೆ ಕಷ್ಟ ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಅಂತ ಎಲ್ಲರೂ ಅಳ್ತಾ ಇರಬೇಕಾದ್ರೆ ಇಲ್ಲಿದೆ ದಾರಿ ನೋಡಿ ಅಂಥೇಳಿ ಮಾರ್ಗದರ್ಶನ ಮಾಡಿದವರು ಹಾಸನದವರು. ಈ ಎಲ್ಲ ಸಂಭ್ರಮ ಸಂತೋಷದ
ಸಂಗತಿಗಳ ನಡುವೆ ನಾವು ನಾಳೆಗಳ ಬಗ್ಗೆ ಸ್ವಲ್ಪ ಚಿಂತನೆ ಹರಿಸಬೇಕಾಗಿದೆ. ನಾಳೆಗಳ ಬಗ್ಗೆ ನಾವೇನೂ ಮಾತಾಡಬೇಕಾಗಿಲ್ಲ, ಭೂಮಿ ಸ್ವತಃ ಮಾತಾಡ್ತಾ ಇದೆ. ಯಾವ ಭಾಷೆಯಲ್ಲಿ ಹೇಳಿ? ಜಡಿಮಳೆಯ ಮೂಲಕ, ಸುಂಟರ ಗಾಳಿಯ ಮೂಲಕ, ಕಾಡಿನ ಬೆಂಕಿಯ ಮೂಲಕ, ಹಿಮ ಕುಸಿತದ ಮೂಲಕ, ಭಯಂಕರ ಬರಗಾಲದ ಮೂಲಕ ಭೂಮಿ ಮಾತಾಡ್ತಾ ಇದೆ. ಆದರೆ ಅದನ್ನು ಕೇಳಿಸಿಕೊಳ್ಳುವ ವ್ಯವಧಾನ ಯಾರಿಗೂ ಇಲ್ಲ. ಕಳೆದ ವರ್ಷ 2024 ಎಲ್ಲ ದೃಷ್ಟಿಯಿಂದಲೂ ಅತ್ಯಂತ ಭೀಕರ ವರ್ಷ ಅಂತ ದಾಖಲೆ ಆಗಿದೆ. ಹಿಂದೆ ಬೀಳದಷ್ಟು ಮಳೆ ಬಿದ್ದಿದೆ. ಬೇಸಿಗೆ ಹಿಂದೆ ಕಾಂಡಿರದಷ್ಟು ಉಗ್ರವಾದ ಬೇಸಿಗೆ ಇದೆ. ಇವತ್ತಿನ ಪತ್ರಿಕೆಯ ವರದಿ ಪ್ರಕಾರ ಅಮೆರಿಕದಲ್ಲಿ ಹಿಂದೆಂದೂ ಕಂಡಿರದಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಮಪಾತ ಆಗಿದೆ. ಗ್ರೀಸ್ನಲ್ಲಿ, ಪೋಲೆಂಡ್ನಲ್ಲಿ, ಆಸ್ಟ್ರೇಲಿಯಾದಲ್ಲಿ ಹಿಂದೆಂದೂ ಕಂಡಿರದಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಆವರಿಸ್ತಾ ಇದೆ. ಇಷ್ಟೆಲ್ಲ ಸಂಕಟಗಳ ಮಧ್ಯೆ ನಮ್ಮ ಭಾರತಾಂಬೆ ಎಷ್ಟೊಂದು ಭಾಷೆಗಳಲ್ಲಿ ಹೇಳ್ತಾ ಇತ್ತು ಅಂದರೆ, ಕಳೆದ ಮಳೆಗಾಲದಲ್ಲಿ ದಿಲ್ಲಿಯ ಎಲ್ಲ ವಾಟರ್ ಟ್ಯಾಂಕರ್ಗಳನ್ನು ಮುಳುಗಿಸುವಷ್ಟು ಯಮುನಾ ನದಿ ಒಕ್ಕೇರಿ ಬಂತು. ಅದು ಎಲ್ಲಿವರೆಗೆ ಬಂತು ಅಂದರೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲುವರೆಗೆ ಬಂತು. ಕೊನೆಗೆ ಟಕ 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 ಅಂತ ಬ್ರಿಡ್ಜ್ಗಳು ಕುಸಿತ ಎಷ್ಟು ಬ್ರಿಡ್ಜ್ಗಳು ಕುಸಿದವು ಅಂದರೆ, ಬಿಹಾರದಲ್ಲಿ 15 ಬ್ರಿಡ್ಜ್ಗಳು, ಗುಜರಾತ್ನಲ್ಲಿ 8 ಬ್ರಿಡ್ಜ್ಗಳು, ಕರ್ನಾಟಕದಲ್ಲಿ ನಾವೇನು ಕಮ್ಮಿ ಇಲ್ಲ ಅಂತ ಇಲ್ಲೊಂದಿಷ್ಟು ಬ್ರಿಡ್ಜ್ಗಳು. ಆದರೂ ಯಾರು ಕ್ಯಾರಿಲ್ಲ ಅಂತ ಮಾಡಿದಾಗ ಹೊಸ ಪಾರ್ಲಿಮೆಂಟ್ ಭವನದ ಮೇಲಿಂದ ನೀರು ಟಕ್ 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 ಅಂತ ತೊಟ್ಟಿಗ್ತಾ ಇತ್ತು. ಇದು ನಮ್ಮ ನಾಳೆಗಳ ಬಗ್ಗೆ ನಾವು ಚಿಂತೆ ಮಾಡಬೇಕಂತ ವಿಷಯ. ಸ್ವಲ್ಪ ಕಣ್ಣೆತ್ತು ನೋಡಿದರೆ ನಮ್ಗೆ ಗೊತ್ತಾಗತ್ತೆ ಎಂಥ ಭೀಕರ ಪರಿಸ್ಥಿತಿಯನ್ನು ನಾವು ತಂದುಕೊಟ್ಟಿದ್ದೀವಿ ಅಂತೇಳಿ. ಮಳೆ ಆಶ್ರಿತ ರೈತರು ಮುಖ್ಯವಾಗಿ ಅವರು ಅವಲಂಬನೆ ಆಗಿರೋದೇ ಮಳೆಗಳ ಮೇಲೆ. ಅವರ ಬಿತ್ತನೆ, ಆ ನಂತರ ಹೂ ಕಟ್ಟೋ ಸಮಯ, ಕಾಳು ಕಟ್ಟೋ ಸಮಯ, ಆಮೇಲೆ ಅವರು ಕಟಾವು ಮಾಡೋ ಸಮಯ, ಮುಂಗಾರು, ಹಿಂಗಾರು, ಇವುಗಳನ್ನೆಲ್ಲ ಅವರು ಹೊಂದಿಸ್ಕೊಂಡು ಮಳೆಗಳ ಜೊತೆ ಕೆಲಸ ಮಾಡ್ತಾ ಇದ್ದಂಥದ್ದು. ಸಂಪೂರ್ಣ ಮಳೆಯ ಮೇಲೆ ಅವಲಂಬನೆ ಆಗಿದ್ದಂಥ ಇವತ್ತಿನ ಕೃಷಿ ಎಷ್ಟು ಅಲ್ಲೋಲ ಕಲ್ಲೋಲ ಆಗಿದೆ. ಮಳೆ ಅಂದರೆ ಸಂಪೂರ್ಣ ಮೊಗಜಿ ಹಾಕ್ಕೊಂಡಿದೆ. ಯಾವ ಮಳೆ ಯಾವ ಸಮಯಕ್ಕೆ, ಈಗ ಅವರು ರೋಹಿಣಿ ಮಳೆಗೆ ಬಿತ್ತನೆ ಮಾಡ್ತಾರೆ ಅಂತಂದರೆ, ಈಗ ರೋಹಿಣಿ ಮಳೆ ಬರುತ್ತೋ ಬರೋಲ್ವೋ, ಆಮೇಲೆ ಅದು ತಾನು ಬರಬೇಕಾದ ಸಮಯಕ್ಕೆ ಯಾವ ಮಳೆಯೂ ಇವತ್ತು ಬರ್ತಾ ಇಲ್ಲ. ರೈತರ ಎಲ್ಲ ಲೆಕ್ಕಾಚಾರಗಳು ತಲೆ ಕೆಳಗಾಗಿದೆ. ಎರಡನೇದಾಗಿ ಆ ಮಳೆಗಳು ಯಾವುದೋ ಒಂದೇ ಸಮಯಕ್ಕೆ ಕರೆಕ್ಟಾಗಿ ಇಷ್ಟು ಮಳೆ, 18 ಮಳೆ ಅಂದರೆ ಅದರಲ್ಲಿ 16 ಮಳೆ ನಮಗೆ ಕರೆಕ್ಟಾಗಿ ಮುಂಗಾರು ಹಿಂಗಾರಲ್ಲಿ ಬರಬೇಕು. ಆದರೆ ಇವತ್ತೇನಾಗ್ತಾ ಇದೆ, 2-3 ಮಳೆಗಳಲ್ಲಿ ಎಲ್ಲ ಮಳೆಗಳು ಸುರಿದು ಹೋಗ್ಬಿಡ್ತಾ ಇದೆ. ಅದು ನಾವು ಉತ್ತರ ಕರ್ನಾಟಕ ಮಾತ್ರ ಅಲ್ಲ, ಎಲ್ಲ ಕಡೆಗೂ ಇದೇ ರೀತಿಯ ಪರಿಸ್ಥಿತಿ ಉಂಟಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಮಂಗಳವಾರದ 3ನೇ ಗೋಷ್ಠಿ ಕವಿತಾ ಸಮಯವು ಮಧ್ಯಾಹ್ನ 12 ಗಂಟೆಗೆ ಪ್ರಾರಂಭವಾಯಿತು. ಪ್ರಾಧ್ಯಾಪಕರಾದ ತಮಿಳ್ ಸೆಲ್ವಿ ಹಾಗೂ ಮಾನಸಿ ಸುಧೀರ್ ಅವರು ಕವನಗಳನ್ನು ಮಂಡಿಸಿದರು. ಡಾಕ್ಟರ್ ದೊರೇಶ್ ಬಿಳಿಕೆರೆ ಅವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಮಾನಸಿ ಸುಧೀರ್ ಅವರು ಗೀತೆಗಳಿಗೆ ಸ್ವರ ಕೊಟ್ಟಿದ್ದು ಆಕರ್ಷಕವಾಗಿತ್ತು. ಮೊದಲಿಗೆ ನಾನು ಹೇಳೋದಕ್ಕೆ ಇಷ್ಟಪಡೋದು ನಿತ್ಯೋತ್ಸವದ ಕವಿ KS ನಿಸಾರ್ ಅಹ್ಮದ್ ಅವರ ಕವನದ ಹೆಸರು ಅಮ್ಮ ಆಚಾರ ನಾನು. ನಾವೆಷ್ಟೇ ಆಧುನಿಕರಾಗಿದ್ದರೂ ವಿದ್ಯಾವಂತರಾಗಿದ್ದರೂ ನಮ್ಮ ಮನಸ್ಸಿನ ಒಳಗಡೆ ಆ ಪರಂಪರೆ ಮತ್ತು ಸಂಪ್ರದಾಯದ ಕೆಲವು ಭಾವನೆಗಳು ಬದಲಾಗೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವುದನ್ನು ವ್ಯಕ್ತಪಡಿಸುವ ಕವನ ಅಮ್ಮ ಆಚಾರ ನಾನು. ಕವಿ ಹೇಳ್ತಾ ಇರೋದು, ನನ್ನ ಮದುವೆಗೆ ಮುಂಚೆ 10 ಹೆಣ್ಣುಗಳನ್ನು ನೋಡಿ ನಮ್ಮಮ್ಮ ಒಬ್ಬೊಬ್ಬರನ್ನು ತನ್ನ ಒಪ್ಪಿಗೆಯ ಒರೆಯಲ್ಲಿ ಅರೆದು, ಅವಳು ಹಾಗೆ ಇವಳು ಹೀಗೆ ಅವಳಿಗಿಂತ ವಾಸಿಕಾಗೆ, ಅವಳು ಹಾಗೆ ಇವಳು ಹೀಗೆ ಅವಳಿಗಿಂತ ವಾಸಿಕಾಗೆ, ಆಕೆ ಎಲ್ಲ ಸರಿ ಆದರೆ ಉದ್ದ ನಾಲಿಗೆ, ಆಕೆ ಎಲ್ಲ ಸರಿ ಆದರೆ ಉದ್ದ ನಾಲಿಗೆ, ಒಬ್ಬಾಕೆ ಲಂಕಿಣಿ ಇನ್ನೊಬ್ಬಾಕೆ ಜಿರಾಫಿಣಿ, ಒಬ್ಬಳು ನಿಂತರೆ ಬೆದರು ಬೊಂಬೆಯ ತರಹ ಇನ್ನೊಬ್ಬಳ ಹಲ್ಲು ಮಕ್ಕಳ ಬರಹ ಎಂದು ಎಲ್ಲರಿಗೂ ಹಚ್ಚಿ ಬಿರಿದು ಬಹಳ ದಿನ ಅವಿವಾಹಿತನಾಗಿಯೇ ಉಳಿದೆ. ಅಮ್ಮನನು ಮನಸಾರ ಹಳಿದೆ. ಅಮ್ಮ ಕಟ್ಟ ಸಂಪ್ರದಾಯ ಅಷ್ಟೇ, ಕುರಾನು, ನಮಾಜು, ರಂಜಾನಿನ ಉಪವಾಸ ಧಾರ್ಮಿಕಾಚರಣೆಗಳಲ್ಲಿ ಹೇಳತೀರದ ಆಸ್ತೆ. ಬೀದಿಯಲ್ಲಿ ಬುರ್ಕಾ ತೊಡದೆ ಹಾದು ಹೋಗುವ ನಮ್ಮವರ ಹೆಣ್ಣುಗಳ ಕಂಡು ಕಿಡಿಕಿಡಿಯಾಗಿ ಹೆಚ್ಚು ಕಲಿತ ಬಜಾರಿಗಳ ಹಣೆ ಬರಹವೇ ಇಷ್ಟು. ಬುರ್ಕಾ ತೊಡದೆ ಗಂಡಸರೆದುರು ಮೈ ಪ್ರದರ್ಶಿಸುವ ಗಂಡ ಬೀರಿಗಳು ಗಂಡಂದಿರ ಜೊತೆ ಬಾಳಿಯಾರೆ, ಇಂತಹವರನ್ನು ನನ್ನ ಮಗನಿಗೆ ಎಂದೂ ತಾರೆ.
ಗಂಡಸರೆದುರು ಮೈ ಪ್ರದರ್ಶಿಸುವ ಗಂಡ ಬೀರಿಗಳು ಗಂಡಂತಿನ ಜೊತೆ ಬಾಳಿಯಾರೆ. ಇಂತಹವರನ್ನು ನನ್ನ ಮಗನಿಗೆ ಎಂದೂ ತಾರೆನೆಂದು ಪ್ರತಿಜ್ಞಿಸಿ ಸದಾ ಬುರ್ಖಾ ತೊಡುವ ಕರಡಿಯನ್ನ, ಆಧುನಿಕ ವಿದ್ಯಮಾನಗಳ ಕಂಡರಿಯದ ಕುರುಡಿಯನ್ನ, ಹಳ್ಳಿ ಮೊದ್ದನ್ನ ಮೆಚ್ಚಿ ನನ್ನ ಕೇಳಿದಾಗ ನಾನು ಬೆಚ್ಚಿ ಖುದ್ದಾಗಿ ನೋಡಿ ಓದಿದ ವಿದ್ಯಾವಂತೆಯ ಕೈ ಹಿಡುವಳು ಎಂದಾಗ ಓದಿದವರು ಹಾಳಾಗ ನಾನೇನು ಓದಿದ್ದೇನೋ ಪೆದ್ದ? ಮದುವೆಗೆ ಮುಂಚೆ ಹುಡುಗ ಹೆಣ್ಣು ನೋಡುವುದು ಧರ್ಮ ನಿಷಿದ್ಧ ಎಂದು ನನ್ನ ಬಾಯಿ ಮುಚ್ಚಿಸಿದಳು. ತನ್ನ ಮೇಲಿನ ನನ್ನ ಜಿಗುಪ್ಸೆ ಹೆಚ್ಚಿಸಿದಳು. ಏನಿ ಅದ್ಭುತವೇ ಗೆಳತಿ, ಎಂಥ ಅದ್ಭುತವೇ, ಏನಿ ಅದ್ಭುತವೇ ಗೆಳತಿ, ಎಂಥ ಅದ್ಭುತವೇ. ನಾನೇನು ಮಹಾ ಚೆಲುವೆ, ಆಸ್ತಿ ಪಾಸ್ತಿಯೇ ಒಡವೆ, ನಾನೇನು ಮಹಾ ಚೆಲುವೆ ಅಲ್ಲ, ಆಸ್ತಿ ಪಾಸ್ತಿಯೇ ಒಡವೆಯೇ ಇಲ್ಲ. ಆದರೂ ಈ ಚೆಲುವ ಅದೇಕೋ ಕಾಣೆ, ನನ್ನೇ ಪ್ರೀತಿಸಿ ತಂದೆ ತಾಯಿ ಎಲ್ಲರನ್ನು ವಿರೋಧಿಸಿ ಮದುವೆಯಾದನಲ್ಲ. ಮಧ್ಯಾಹ್ನದ ಊಟದ ಬಳಿಕ ಎಐ ಅಮಾನುಷ ಕೈ ಎಂಬ ವಿಷಯವಾಗಿ ಗೋಷ್ಠಿ ಜರುಗಿತು. ವೈಎನ್ ಮಧು, ಮೇಘನಾ ಸುಧೀಂದ್ರ ಹಾಗೂ ಶರತ್ ಪಟ್ ಶರಾಜೆ ಅವರು ಭಾಗವಹಿಸಿ ಚರ್ಚೆ ನಡೆಸಿದರು. ನಾವು ಮನುಷ್ಯರನ್ನು ನಿಯಂತ್ರಿಸಬಹುದು, ಆದರೆ ಯಂತ್ರಗಳನ್ನು ನಿಯಂತ್ರಿಸುವುದು ಕಷ್ಟಕರ ಎಂಬ ವಿಚಾರಗಳು ಈ ಗೋಷ್ಠಿಯಲ್ಲಿ ಬೆಳಕು ಚೆಲ್ಲಿದವು. ಗೋಷ್ಠಿಯನ್ನು ಪತ್ರಕರ್ತ ಬನವಾಸೆ ಮಂಜು ಅವರು ನಿರೂಪಿಸಿದರು. ನಾನು ಏನಕ್ಕೆ AI ಬಗ್ಗೆ ಎಕ್ಸೈಟ್ಮೆಂಟ್ ಅಂತ ಹೇಳ್ತೀನಿ. ಮೊದಲನೇದಾಗಿ ಈಗ ನಮ್ಮ ಜಗತ್ತು AI ಕಡೆಗೆ ವಾಲುತ್ತಾ ಇದೆ. ಕೃತಕ ಬುದ್ಧಿಮತ್ತೆ ಅಂತ ನಾನು ಹೇಳಲ್ಲ. ಐ ಥಿಂಕ್ ದೇರ್ ಶುಡ್ ಬಿ ಅ ಬೆಟರ್ ವರ್ಡ್. ಆರ್ಟಿಫಿಷಿಯಲ್ ಅನ್ನೋದನ್ನ ಬೇರೆ ಥರ ಹೇಳೋ ಅವಶ್ಯಕತೆ ಇಲ್ಲ. ಇದು ಎಲ್ಲರ ಜೀವನದ ಅವಿಭಾಜ್ಯ ಅಂಗ ಆಗಿದೆ. ನಾವು ಏನು ಪ್ರಶ್ನೆ ಕೇಳಿದ್ರೂ ಈಗ ಅದು ಚಾಟ್ GPT ಹೋಗುತ್ತೆ. ಗೂಗಲ್ನ ಆಲ್ಮೋಸ್ಟ್ ಬಾಯ್ ಅಂತ ಹೇಳಿ ಚಾಟ್ GPT ಪ್ರಶ್ನೆ ಕೇಳೋದನ್ನು ಶುರು ಮಾಡ್ಕೊಂಡಿದ್ದೀವಿ. ಅಪ್ಪ ಅಮ್ಮನನ್ನು ಪ್ರಶ್ನೆ ಕೇಳೋದು ಬಿಟ್ಟು ಚಾಟ್ GPT ಕೇಳ್ತಾ ಇದ್ದೀವಿ. ಯಾಕೆ ಎಕ್ಸೈಟ್ಮೆಂಟ್ ಅಂದರೆ, ಮನುಷ್ಯನಿಗಿಂತ ಒಂದೊಂದ್ಸಲ ಏನು ವಾಪಸ್ ಪ್ರಶ್ನೆ ಕೇಳದೆ ಸರಿಯಾದ ಕೆಲಸ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನಮಗೆ ಎಕ್ಸೈಟ್ಮೆಂಟ್ ಜಾಸ್ತಿ. 4 ಸಲ ಮಾಡೋದನ್ನ ಇನ್ನೊಂದು ಸಲ ಯಾಕಮ್ಮ ಮಾಡಬೇಕು ಅಂತ ಕೇಳೋ ಪ್ರಶ್ನೆನ ಬಿಟ್ಬಿಟ್ಟಿದೆ ಮಷೀನ್. ಇಟ್ ಈಸ್ ಡೂಯಿಂಗ್ ದ ಸೇಮ್ ಜಾಬ್ ವಿತೌಟ್ ಆಸ್ಕಿಂಗ್ ಕ್ವಶನ್ಸ್. ಒಂದು ಮಷೀನ್ ಬಂದಿದೆ, ಮಾಡಿದ ಕೆಲಸನೇ ಮಾಡ್ತಾ ಇರುತ್ತೆ ಅನ್ನೋದು ಎಕ್ಸೈಟ್ಮೆಂಟು. ಎರಡನೇದು, ಸಣ್ಣ ಮಕ್ಕಳಿಗೆ ನಾನು ಹೋಮ್ವರ್ಕ್ ಎಲ್ಲ ಮಾಡಿ ಮುಗಿಸ್ಕೊಂಡ್ಬಿಡುತ್ತೆ ಅನ್ನೋ ಇನ್ನೊಂದು ಎಕ್ಸೈಟ್ಮೆಂಟು. ನಮ್ಮಂಥ ಕೋಡರ್ಸ್ಗೆ ಸ್ಟ್ಯಾಕ್ ಓವರ್ಫ್ಲೋಲ್ ಪ್ರಶ್ನೆ ಕೇಳಿ ಒಂದು ದಿವಸ ಆದರೂ ಉತ್ತರ ಬರದೇ ಇದ್ರೆ ತಕ್ಷಣ ಚಾಟ್ GPT ಅದನ್ನು ಉತ್ತರ ಕೊಡ್ತಾ ಇದೇನೋ ಎಕ್ಸೈಟ್ಮೆಂಟ್. ಅದಕ್ಕೋಸ್ಕರ ಈಗ AI ಎಕ್ಸೈಟ್ಮೆಂಟ್. AI ಬೆಳಿತಿರೋ ವೇಗ ಮತ್ತು ಅಡ್ಯಾಪ್ಟ್ ಆಗ್ತಿರೋ ವೇಗ ಜಗತ್ತಿನಲ್ಲಿ ತುಂಬಾ ಜನಕ್ಕೆ ಗೊತ್ತಾಗ್ತಿಲ್ಲ. ಆಮೇಲೆ ಅದನ್ನ ಹೆಂಗೆ ರಿಸೀವ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಮುಖ್ಯವಾಗಿ. ಆದ್ರಿಂದ ಸ್ವಲ್ಪ ಸ್ಲೋ ಡೌನ್ ಆಗಬೇಕು ಅನ್ನೋದು ಎಲ್ಲರ ಒಕ್ಕೋರ್ಲಿನ ಮನವಿ ಅಂತ. ಈವನ್ ಪಾಲಿಟಿಷಿಯನ್ಸ್, ಟೆಕ್ನೋಕ್ರಾಟ್ಸ್ ಗಳೆಲ್ಲನೂ ಕೂಡ ಸ್ವಲ್ಪ ನೋಡಿ ಸಾವಧಾನದಿಂದ ಮುಂದುವರಿಬೇಕು ಅನ್ನೋದು ಎಲ್ಲರ ಮಾತು. AI ಸಾಹಿತ್ಯ ರಚನೆ ಮಾಡುತ್ತೆ ಅನ್ನೋದು ಈಗ ಎಲ್ಲ ಕಡೆ ಡಿಬೇಟ್ ಆಗ್ತಿರೋದು. ಇಂಗ್ಲಿಷ್ ಅಲ್ಲಿ ನಾವೆಲ್ಸ್, ಸ್ಟೋರೀಸ್ ಎಲ್ಲ ಬರೆಯುತ್ತೆ, ಕ್ರಿಯೇಟಿವ್ ಕಾಂಟೆಂಟ್ ಮಾಡುತ್ತೆ ಅಂತ. ಕನ್ನಡದಲ್ಲಿ ಬಿಕಾಸ್ ಲ್ಯಾಕ್ ಆಫ್ ಟ್ರೈನಿಂಗ್ ಅದರಿಂದ ಸ್ವಲ್ಪ ಮಾಡುತ್ತೆ. ಲ್ಯಾಂಗ್ವೇಜ್ ಬ್ಯಾರಿಯರ್ನ ಹೊರಗಡೆ ಇಟ್ಟು ನೋಡಿದ್ರೆ AI ಎಷ್ಟು ಮಟ್ಟಿಗೆ ಒಬ್ಬ ಸಾಹಿತಿಯನ್ನ ರಿಪ್ಲೇಸ್ ಮಾಡ್ಬೋದು? AI ರೀಪ್ಲೇಸ್ ಮಾಡೋ ಅದೇ ಭಯ ಇರೋದ್ರಿಂದ ಇಂಗ್ಲಿಷ್ನಲ್ಲಿ ಪದ್ಯಗಳನ್ನು ಮತ್ತು ಕತೆಗಳನ್ನು, ಲೇಖನಗಳನ್ನು ಮತ್ತು ನ್ಯೂಸ್ಗಳನ್ನು ಆಲ್ರೆಡಿ ಬರಿತಾ ಇದ್ದಾರೆ. ಸ್ಪೆಷಲಿ ಇಂಗ್ಲಿಷ್ ಪತ್ರಿಕೆಗಳಿಗೆ US ಮತ್ತು UK ಎಷ್ಟೊಂದು ಕಡೆ ನ್ಯೂಸ್ ಅನ್ನೋದು ಆರ್ಟಿಕಲ್ ರೂಪದಲ್ಲಿ ಬರುವಾಗ ಅದು AI ಬರೀತಾ ಇದೆ. ಅದಕ್ಕೆ ಒಂದಷ್ಟು ಕೀವರ್ಡ್ಸ್ ಕೊಟ್ಟು ನ್ಯೂಸ್ ಪೇಪರ್ನಲ್ಲಿ ಕೆಲಸ ಮಾಡೋರಿಗೆ ಕಷ್ಟ. 500 ಪದಗಳಲ್ಲಿ ಬರ್ಕೊಡಿ ಅಂದರೆ 1000 ಪದಗಳನ್ನು ಬರೆದು ಅವ್ರು ಅದನ್ನು ಎಡಿಟ್ ಮಾಡಿ ನೀವು ಯಾಕೆ ಕತ್ತರಿಸಿದ್ರಿ ಅಂತ ಲೇಖಕರು ಜಗಳ ಆಡೋದು ಅದೆಲ್ಲ ಆಗ್ತಿಲ್ಲ. ಯಾಕಂದರೆ ಇಂಗ್ಲೀಷ್ನಲ್ಲಿ ಅದು ನೀಟಾಗಿ ಎಡಿಟ್ ಸಹ ಮಾಡಿಕೊಡ್ತಾ ಇದೆ. ಕನ್ನಡ ಸಾಹಿತ್ಯದಲ್ಲಿ ಟ್ರೈನಿಂಗ್ ಡೇಟಾ ಪ್ರಾಬ್ಲಮ್ ಇದೆ. ಮನುಷ್ಯನ ಈ ಪದಗಳನ್ನು ಬೇರೆ ಥರ ಒಂದು ಮಷೀನ್ ಬರಿಬೋದು, ಆದರೆ ಎಂಪಥಿ ಮತ್ತು ಎಮೋಷನ್ಸ್ನ ಇನ್ನು ನಕಲು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಸಾಹಿತ್ಯೋತ್ಸವದ ಕಡೆಯಲ್ಲಿ ಸಮಾರೋಪ ಸಮಾರಂಭ ಏರ್ಪಡಿಸಲಾಗಿತ್ತು.
ರಾಜೇಶ್ವರಿ ಹುಲ್ಲೇನಹಳ್ಳಿಯವರ ಸ್ವಾಗತ ಭಾಷಣದೊಂದಿಗೆ ಆರಂಭವಾದ ಕಾರ್ಯಕ್ರಮದಲ್ಲಿ ಹಿರಿಯ ಬರಹಗಾರ ರಾಘವೇಂದ್ರ ಪಾಟೀಲ್ ಅವರು ಸಮಾರೋಪ ಭಾಷಣ ಮಾಡಿದರು. ಹಾಸನದ ಸಾಹಿತ್ಯೋತ್ಸವದ ಸಂಯೋಜನೆ ಹಾಗೂ ನಿರ್ವಹಣೆ ಅದ್ಭುತವಾಗಿದ್ದು, ಬದುಕಿಗೆ ಬೇಕಾದ ಎಲ್ಲಾ ಸಂಗತಿಗಳು ಇಲ್ಲಿ ಚರ್ಚೆಯಾಗುವಂತೆ ಜಾಗೃತಿ ವಹಿಸಲಾಗಿದೆ ಎಂದು ಅವರು ಶ್ಲಾಘಿಸಿದರು. 2 ದಿನಗಳ ಕಾಲ ಬಿಟ್ಟೂ ಬಿಡದೆ ಕೂತು ಇಲ್ಲಿನ ಎಲ್ಲ ಕಾರ್ಯಕ್ರಮಗಳನ್ನು ಸವಿದಂಥ ಹಾಸನ ಮತ್ತು ಸುತ್ತಮುತ್ತಲಿನ ಸಹೃದಯ ಬಂಧುಗಳೇ, ನನಗೆ ನನ್ನ ತಮ್ಮ ಕೇಳ್ತಾ ಇದ್ದ, 6, 7 ಇವೆರಡೂ ಸಹಿತ ವರ್ಕಿಂಗ್ ಡೇಸ್. ಇವು ಸಾಮಾನ್ಯವಾಗಿ ಸಾಹಿತ್ಯ ಹಬ್ಬ ಇತ್ಯಾದಿ ಇವುಗಳನ್ನು ಶನಿವಾರ ಭಾನುವಾರ ಆಯೋಜಿಸ್ತಾರೆ. ಆದರೆ ಇಲ್ಲಿ ವರ್ಕಿಂಗ್ ಡೇ ಸೋಮವಾರ ಮತ್ತು ಮಂಗಳವಾರ ಆಯೋಜಿಸಿದಾರಲ್ಲ, ಜನ ಯಾರೇ ಬರ್ತಾರ ಅಂತ ನಾನು ಹೇಳಿದ್ದೆ. ಇಲ್ಲ, ತುಂಬ ಜನ ಬರ್ತಾರೆ ಅಲ್ಲಿ. ಅದು ಹಾಸನ ಸಾಹಿತ್ಯೋತ್ಸವದ ವಿಶೇಷತೆ ಅನ್ನುವಂಥ ಮಾತನ್ನು ನೀವೆಲ್ಲರೂ ಸಹಿತ 2 ದಿನಗಳ ಕಾಲ ಇಲ್ಲೇ ಇದ್ದು ಎಲ್ಲ ಕಾರ್ಯಕ್ರಮಗಳನ್ನು ಸವಿದು ಜನ ಎಲ್ಲ ನೀವು ಬಂದಿದ್ದೀರಿ ಅನ್ನುವಂಥದ್ದು ಅತ್ಯಂತ ಸಂತೋಷದ ಸಂಗತಿ. ಸಾಹಿತ್ಯೋತ್ಸವ ಎಷ್ಟು ಚೆನ್ನಾಗಿ ಸಂಯೋಜಿಸಿದ್ದಾರೆ ಅಂತಂದರೆ, ಇದರಲ್ಲಿ ನಮ್ಮ ಬದುಕಿನ ಬಗೆಗಿನ ಎಲ್ಲ ಸಂಗತಿಗಳು ಕೂಡ ಚರ್ಚೆಗೆ ಬಂದಿದ್ದಾವೆ ಮತ್ತು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಿದ್ದಾವೆ ಅಂತನ್ನುವಂಥದ್ದು. 2 ದಿನಗಳ ಕಾರ್ಯಕ್ರಮದಲ್ಲಿ ನನಗೆ ಬಹಳ ಇಷ್ಟವಾದ ಗೋಷ್ಠಿಗಳನ್ನು ನಾನು ಹೇಳ್ಕೊತೀನಿ. ಮುಖ್ಯವಾಗಿ ಅತ್ಯಂತ ಯಶಸ್ವಿಯಾಗಿ ಆಗಿರುವಂತಹ ಗೋಷ್ಠಿಗಳು, ಹೈಲೈಟ್ಸ್ ಅಂತ ಹೇಳ್ತೀವಲ್ಲ, 2 ಗೋಷ್ಠಿಗಳು ನನಗೆ ಬಹಳ ನನ್ನ ಮನಸ್ಸನ್ನು ಸೂರೆಗೊಂಡು. ಉದ್ಘಾಟನೆ ಆಗ್ತಿದ್ದಂಗೆ ಅತ್ಯಂತ ವೈಭವಯುತವಾಗಿ ಈ ಸಾಹಿತ್ಯೋತ್ಸವವನ್ನು ಪ್ರವೇಶಿಸಿದಂಥ ಗೀತ ಸಂಗೀತ ಕಾರ್ಯಕ್ರಮ ಮತ್ತು ಇನ್ನೊಂದು ಕಂಡದ್ದು ಕಂಡ ಹಾಗೆ. ಇವೆರಡು ಗೋಷ್ಠಿಗಳು ನನಗೆ ಬಹಳ ಇಷ್ಟವಾದಂಥ ಗೋಷ್ಠಿಗಳು. ನಾವು ಧಾರವಾಡ ಸಾಹಿತ್ಯ ಸಂಭ್ರಮದಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಅತಿಥಿಗಳ ಪರಿಚಯ ಸಂಬಂಧಪಟ್ಟಂಗೆ ಒಂದು ಬುಕ್ಲೆಟ್ ಮಾಡಿಬಿಟ್ಟಿರ್ತಿದ್ದೀವಿ. ಪ್ರತಿಯೊಬ್ಬರಿಗೂ ಆ ಬುಕ್ಲೆಟ್ ಸಿಗ್ತಿತ್ತು. ಆದ್ದರಿಂದ ನಿರ್ವಹಣಾಕಾರರು ಪರಿಚಯ ಮಾಡುವಂಥ ಯಾವ ಗೊಡವೆಗೂ ಹೋಗ್ತಿರ್ಲಿಲ್ಲ, ಸ್ವಾಗತನೂ ಮಾಡ್ತಿರ್ಲಿಲ್ಲ. ಅವರು ನೇರವಾಗಿ ನಿರ್ವಹಣಾಕಾರರು ವಿಷಯವನ್ನು ಪ್ರವೇಶಿಸಿ ಆ ವಿಷಯದ ಚರ್ಚೆಯನ್ನು ಏರ್ಪಡಿಸ್ತಾ ಇದ್ರು. ಸೊ ಅದನ್ನು ಅಡಾಪ್ಟ್ ಮಾಡಿಕೊಂಡ್ರೆ ನೀವು ಅಲ್ಲಿ ಸಮಯವನ್ನು ಉಳಿಸ್ಕೊಳ್ಬಹುದು ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ಇನ್ನೊಂದು, ನಿನ್ನೆ ಒಬ್ಬ ಸಹೃದಯ ವ್ಯಕ್ತಿ ನನಗೆ ಮಾತಾಡ್ತಾ ಇರುವಾಗ ಒಂದು ಮಾತು ಹೇಳಿದರು. ಸರ್, ನನಗೆ ಫೆಮಿನಿಸಮ್ಗೆ ಸಂಬಂಧಪಟ್ಟಂಥದ್ದು ನಮ್ಮ ನೆಲೆ ನಮ್ಮ ಸೆಲೆ ಅನ್ನುವಂಥ ಗೋಷ್ಠಿ ಇದೆಯಲ್ಲ, ಆ ಗೋಷ್ಠಿನಲ್ಲಿ ನನಗೆ ಕೇಳಬೇಕಾದಂಥ ಪ್ರಶ್ನೆಗಳಿದ್ದು ನನಗೆ ಕೇಳೋದಕ್ಕೆ ಇಲ್ಲಿ ಅವಕಾಶನೇ ಇರಲಿಲ್ಲ ಅಂತನ್ನುವಂಥದ್ದು. ಗೋಷ್ಠಿಗಳನ್ನು ಏರ್ಪಡಿಸುವಂಥ ಸಂದರ್ಭದಲ್ಲಿ ಕೊನೆಯ 15 ನಿಮಿಷ ನಾವು ನಮ್ಮ ಪ್ರೇಕ್ಷಕರಿಗೆ ಅವರ ಸಂಶಯಗಳನ್ನು ಅವರ ಪ್ರಶ್ನೆಗಳನ್ನು ಕೇಳೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದರೆ ಚರ್ಚೆ ಅನ್ನುವಂಥದ್ದು, ಯಾಕಂದರೆ ಅವರು ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿ ಈ ಚರ್ಚೆನಲ್ಲಿ ಪಾಲ್ಗೊಳ್ಳುವಂಥದ್ದು ಸಾಧ್ಯ ಆಗ್ತಿತ್ತು. ಸೊ ಗೋಷ್ಠಿಯ ಸಮಯ ಅದನ್ನು ಹೆಚ್ಚಿಸುವಂಥದ್ದು. ಬಹುತೇಕ ಎಲ್ಲ ಗೋಷ್ಠಿಗಳು ಸಹಿತ ನನಗೆ ಬಹಳ ಇಷ್ಟ. ಎಲ್ಲ ಗೋಷ್ಠಿಗಳನ್ನು ಹೈಲೈಟ್ ಮಾಡಬೇಕಂತ ಅನಿಸ್ತದೆ. ಹೊಸ ದನಿ ಹೊಸ ಬನಿ ಅನ್ನುವಂಥ ಗೋಷ್ಠಿ ಆಗಿರಬಹುದು, ನಾಳೆಗಳು ನಮಗಿರಲಿ ಅನ್ನುವಂಥದ್ದಂತೆ ಅತ್ಯಂತ ಉಪಯುಕ್ತವಾಗಿರುವಂಥ, ಇವತ್ತು ತೀವ್ರವಾಗಿ ನಾವೆಲ್ಲರೂ ಸಹಿತ ಚರ್ಚಿಸಬೇಕಾಗಿರುವಂಥ, ಅದರಲ್ಲಿ ಪಾಲ್ಗೊಳ್ಳಬೇಕಾಗಿರುವಂಥ ಒಂದು ವಿಷಯ ಅಂಥೇಳಿ ಅನ್ಕೋತೀನಿ ನಾನು. ಕವಿತಾ ಸಮಯ ಅಂತ ಅದ್ಭುತ. ಅದು ಬೇರೆ ಯಾವ ಶಬ್ದಗಳಲ್ಲಿ ವರ್ಣಿಸೋದಕ್ಕೆ ಆಗೋದಿಲ್ಲ. ಅಷ್ಟು ಹೃದಯ ಸ್ಪರ್ಶಿಯಾಗಿರುವಂಥ ಒಂದು ಕಾರ್ಯಕ್ರಮ ಅದಾಗಿತ್ತು. ತಮಿಳು ಸೆಲ್ವಿ ಅವರಾಗಲಿ, ಆಮೇಲೆ ಮಾನಸಿಯವರಾಗಲಿ ಎಷ್ಟು ಅದ್ಭುತವಾಗಿ ಆ ಕಾವ್ಯವನ್ನು ಇಲ್ಲಿ ಪ್ರಸ್ತುತಪಡಿಸಿದರು ಅಂತಂದರೆ, ತಮಿಳು ಸೆಲ್ವಿ ಹಳೆಗನ್ನಡ ಕಾವ್ಯವನ್ನು ಹೇಳುವಾಗೆ ಅದರ ಅರ್ಥ ಸಹಿತ ಹೇಳಿದರದು ಅನಿವಾರ್ಯ ಆಗಿತ್ತದು. ಉಳಿದಂತೆ ಹೊಸಗನ್ನಡ ಕಾವ್ಯದ ಏನಿದೆ, ಆಧುನಿಕ ಕಾವ್ಯ ಏನಿದೆ, ಅದನ್ನು ಎಷ್ಟು ಚೆನ್ನಾಗಿ ಅವರು ಪ್ರಸ್ತುತಪಡಿಸಿದರು. ಹಾಗೆಯೇ ಮಾನಸಿಯವರು ಅಂಗವಿನ್ಯಾಸದೊಂದಿಗೆ ಆ ಕಾವ್ಯವನ್ನು ನಮಗೆ ಪ್ರಸ್ತುತಪಡಿಸಿದ್ದು ಅದು ನೇರವಾಗಿ, ಸಾಮಾನ್ಯವಾಗಿ ಏನಾಗುತ್ತೆ, ನಾವು ನಮ್ಮ ಮೆದುಳಿಗೆ ತಗೊಂಡು ಆಮೇಲೆ ಹೃದಯಕ್ಕೆ ಕಳಿಸ್ತಿರ್ತೀವಿ. ಅದು ಬೈಪಾಸ್ ನೇರವಾಗಿ ಹೃದಯಕ್ಕೇ ಬಂದು ಮುಟ್ಟುವಂಥ ಒಂದು ಪ್ರಯೋಗ ಆಯಿತು ಅನ್ನುವಂಥ ಮಾತನ್ನು ನನಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಹಾಸನ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬಿಆರ್ ಪೂರ್ಣಿಮಾ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು.
ಯುವಜನತೆಯಲ್ಲಿ ಸಾಹಿತ್ಯಾಸಕ್ತಿ ಕುಂದಿದ್ದು ಓದುವ ಹವ್ಯಾಸ ಬೆಳೆಸುವಂತಹ ಗೋಷ್ಠಿಗಳು ಆಯೋಜನೆಗೊಳ್ಳಬೇಕಿದೆ ಎಂದು ಅವರು ಹೇಳಿದರು. ನೀವು ಎಲ್ಲೇ ಹೋಗ್ಲಿ ಪುಸ್ತಕ ಕೊಳ್ಳೋರು ಕಡಿಮೆ ಆಗಿದ್ದಾರೆ, ಓದೋರು ಕಡಿಮೆ ಆಗಿದ್ದಾರೆ. ಆ ಹವ್ಯಾಸವನ್ನು ನಾವು ಮಕ್ಕಳಲ್ಲಿನೇ ಸ್ಕೂಲ್ ಲೆವೆಲಿಂದ ಮನೆಯಿಂದನೇ ಅದನ್ನು ಕಲಿಸ್ಬೇಕು ಅನ್ನೋದು ನನ್ನ ಆಸೆ. ಇವತ್ತು ನಾವು ಸಾಹಿತ್ಯದ ಬಗ್ಗೆ ಕೆಲವು ಒಂದು ಆಸಕ್ತಿನ ಇಟ್ಕೊಂಡಿದ್ದೀವಿ ಇವತ್ತಿನವರೆಗೂ ಅಂದರೆ, ನಮ್ಮ ತಂದೆ ಎಲ್ಲೋದ್ರೂ ನಮಗೆ ಪುಸ್ತಕ ತಂದು ಕೊಡ್ತಾ ಇದ್ರು. ಈಗೇನಾಗ್ತಿದೆ, ಮಕ್ಕಳಿಗೆ ಸ್ಪೆಷಲ್ ಸ್ವೀಟು, ಡ್ರೆಸ್ಸು ಇದನ್ನು ನಾವು ಗಿಫ್ಟಾಗಿ ಕೊಡ್ತಿದ್ದೀವಿ, ಪುಸ್ತಕ ಕೊಡೋದನ್ನು ನಿಲ್ಲಿಸಿದ್ದೀವಿ. ಇವಾಗ ನಮಗೆಲ್ರಿಗೂ ಬೊಕೆ ಕೊಟ್ಟರು, ಅದ್ರ ಬದಲು ನಮಗೆಲ್ರಿಗೂ ಪುಸ್ತಕನೇ ಕೊಡಬೇಕಾಗಿತ್ತು ಅಂತ ನನ್ನ ಆಸೆ. ನಾನು ಯಾವುದೇ ನಮ್ಮ ಪ್ರೋಟೋಕಾಲಲ್ಲಿ CM ಅವ್ರು ಬರಲಿ, ಬೇರೆ ನಮ್ಮ ಡಿಸ್ಟಿಕ್ ಮಿನಿಸ್ಟ್ರು ಬರಲಿ, ಆಯೋಗದ ಯಾವುದೇ ಅಧ್ಯಕ್ಷರು ಬರಲಿ, ನಾವು ಪುಸ್ತಕವನ್ನು ಕೊಡುವ ಸಂಪ್ರದಾಯವನ್ನು ಸುಮಾರು 10 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮೊನ್ನೆ ನಮ್ಮ ಡಿಸ್ಟಿಕ್ ಮಿನಿಸ್ಟ್ರನ್ನ ಇನ್ವೈಟ್ ಮಾಡೋಕ್ಕೆ ಹೋದಾಗ ಅವ್ರ ಗ್ರಂಥಾಲಯದಲ್ಲಿ ನಾನು ಕೊಟ್ಟ ಪುಸ್ತಕಗಳನ್ನು ನೋಡಿ ಬಹಳ ಸಂತೋಷ ಆಯಿತು. ಎಲ್ಲೋ ಒಂದು ಕಡೆ ಪ್ರಿಸರ್ವ್ ಆಗುತ್ತೆ, ಮತ್ಯಾರೋ ಓದ್ತಾರೆ. ನಮ್ಮಲ್ಲಿ 264 ಪಂಚಾಯಿತಿ ಇದೆ. ಆ ಪಂಚಾಯಿತಿಯಲ್ಲಿ ಗ್ರಂಥಾಲಯಗಳಿತ್ತು. ಆದರೆ ಸುಮಾರು 10 ವರ್ಷದಿಂದ ಹಿಂದೆ ಹೋದರೆ ಎಲ್ಲ ಗ್ರಂಥಾಲಯಗಳು ಲಾಕ್ ಆಗಿರ್ತಿತ್ತು. ಆದರೆ ಇಂದು ಪಂಚಾಯತ್ ರಾಜ್ನ ACS ಅವರಾದ ಉಮಾ ಮಹದೇವನ್ ಮೇಡಮ್ ಅವರ ಆಸಕ್ತಿಯಿಂದ ಎಲ್ಲ ಗ್ರಾಮ ಪಂಚಾಯಿತಿಯ ಗ್ರಂಥಾಲಯಗಳು ಇವತ್ತು ಕಡ್ಡಾಯವಾಗಿ ಓಪನ್ ಮಾಡ್ತಾ ಇದ್ದೀವಿ. ಮತ್ತು ಎಲ್ಲ ಫೆಸಿಲಿಟೀಸು ಕೊಟ್ಟಿದ್ದೀವಿ. ಅಲ್ಲಿ ಡಿಜಿಟಲ್ ಲೈಬ್ರರಿ ಇದೆ, ಮಕ್ಕಳಿಗೆ ಗೇಮ್ಸ್ ಕೂಡ ಇಟ್ಟಿದ್ದೀವಿ, ಪೇಪರ್ಸ್ ತರಿಸ್ತೀವಿ, ಜೊತೆಗೆ ಪುಸ್ತಕಗಳನ್ನು ಇಟ್ಟಿದ್ದೀವಿ. ನಾನು ಮಧ್ಯಾಹ್ನ 3:30 ಗಂಟೆಗೆ ಹೋದ್ರೂ ಕೂಡ ಎಲ್ಲರ ಮನೆಯಲ್ಲೂ ಪೇಪರ್ ತರಿಸಲ್ಲ, ಅಂಥವರು ಬಂದು ಓದ್ತಾ ಇದ್ದಾರೆ. ಮಕ್ಕಳುಗಳು ಸ್ಕೂಲ್ ಮುಗಿಸಿ ಬಂದು ನಮ್ಮ ಗ್ರಂಥಾಲಯಗಳನ್ನ ಉಪಯೋಗಿಸ್ಕೋತಾ ಇದ್ದಾರೆ. ಬದಲಾವಣೆ ನಡೀತಾ ಇದೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಇದರೆಲ್ಲದರ ಜೊತೆಗೆ ನಾವು ಇವತ್ತು 429 ಅರಿವು ಕೇಂದ್ರಗಳನ್ನು ಐಡೆಂಟಿಫೈ ಮಾಡಿದ್ದೀವಿ. ಅಂದರೆ ಜಾಗಗಳನ್ನು ಗುರುತು ಮಾಡಿದ್ದೀವಿ, ಪುಸ್ತಕಗಳನ್ನು ತರಿಸಿದ್ದೀವಿ. ಅದಕ್ಕೆ ಸಂಬಂಧಿಸಿದ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಟೇಬಲ್ ಇರ್ಬೋದು, ಕುರ್ಚಿ ಇರ್ಬೋದು, ಮತ್ತು ಕಂಪ್ಯೂಟರ್ಸ್ ಇರ್ಬೋದು. ಈ ಲೈಬ್ರರಿ ಕೂಡ ಮಾಡ್ತಾ ಇದ್ದೀವಿ. ಜೊತೆಗೆ ಬಿಕಾನ್ ಲೈಬ್ರರಿ ಅಂತ ಮಾಡಿದ್ದೀವಿ. ಬಿಕಾನ್ ಲೈಬ್ರರಿ ಅಂತ ಅಂದರೆ ವಿಜುವಲ್ ಪ್ರಾಬ್ಲಮ್ ಇರೋವಂಥವರು ಕೂಡ ಲೈಬ್ರರಿಯನ್ನು ಉಪಯೋಗಿಸ್ಕೊಳ್ಳುವಂತಹ ಒಂದು ಸವಲತ್ತನ್ನು ಮಾಡಿದ್ದೀವಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೊದಲು ಓದುವ ಆಸಕ್ತಿಯನ್ನು ನಮ್ಮ ಯುವಜನರಲ್ಲಿ ಬೆಳೆಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಆನಂತರ ಅದು ಸಾಹಿತ್ಯಾಸಕ್ತಿಯಾಗಿ ಮುಂದುವರಿಯುತ್ತೆ. ನಿಮ್ಮಲ್ಲೂ ಇರ್ಬೋದು, ನಮ್ಮಲ್ಲೂ ಇರ್ಬೋದು, ಎಲ್ಲ ಮಕ್ಕಳಲ್ಲಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ ಅಂತ ಹೇಳ್ತಾ, ಈ ಒಂದು ಸಮಾರಂಭದಲ್ಲಿ ನನ್ನ ಕರೆದು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಲ್ಲೇಶ್ ಗೌಡರು ಹಾಗೂ ಅವರ ತಂಡಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕವಿ BR ಲಕ್ಷ್ಮಣರಾವ್ ಅವರು ಮಾತನಾಡಿ, ಹಾಸನದ ಸಾಹಿತ್ಯೋತ್ಸವದ ಆಯೋಜನೆ ಅತ್ಯಂತ ಯಶಸ್ವಿಯಾಗಿದೆ ಎಂದು ನುಡಿದರು. ಮುಂದಿನ ದಿವಸಗಳಲ್ಲಿಯೂ ಇದೇ ಗುಣಮಟ್ಟ ಕಾಯ್ದುಕೊಳ್ಳುವ ಸವಾಲಿದೆ ಎಂದು ಅವರು ಸೂಚಿಸಿದರು. ಎಲ್ಲರಿಗೂ ನಮಸ್ಕಾರ. ಸಾಹಿತ್ಯೋತ್ಸವ ಏನಿದೆ, ಇದು ಈ ಮಟ್ಟದಲ್ಲಿ ಯಶಸ್ವಿ ಆಗಬೇಕಾಗಿದ್ರೆ ಅದಕ್ಕೆ ಬಹಳ ಮುಖ್ಯ ಕಾರಣ ನಾನೂ ಅಲ್ಲ, ಜೋಗಿನೂ ಅಲ್ಲ, ಮದನಗೌಡರು ಮತ್ತು ಮಲ್ಲೇಶ್ ಗೌಡರು ನಮ್ಗೆ ಭಾಳ ಆಪ್ತ ಮಿತ್ರರಾಗಿದ್ದರು. ಮದನಗೌಡರು, ಮಲ್ಲೇಶ್ ಗೌಡರು ಹಾಸನದಲ್ಲಿ ಸಿಕ್ಕಾಗ ಅವರು ನನ್ನ ಹತ್ರ ಹೇಳಿದರು. ಅವರೂ ಪ್ರತಿ ವರ್ಷ ಧಾರವಾಡ ಸಾಹಿತ್ಯ ಸಂಭ್ರಮಕ್ಕೆ ಬರ್ತಾ ಇದ್ದವರು. ಆದರೆ ಅನಿವಾರ್ಯ ಕಾರಣಗಳಿಂದ ಅದು ನಿಂತೋಯ್ತು, ಕೊರೋನಾ ಬಂದಿದ್ದು ನಂತರದ್ದು. ಅವ್ರಿಗೆ ಎಷ್ಟು ಇಷ್ಟ ಆಗಿತ್ತಂದರೆ ಅದನ್ನು ಮುಂದುವರಿಸ್ಬೇಕು, ನಾವು ಹಾಸನದಲ್ಲಿ ಇದನ್ನು ಮಾಡಬಹುದಾ ಅಂತ ಕೇಳಿದ್ರು. ಗೋಷ್ಠಿಗಳೆಲ್ಲ ಜವಾಬ್ದಾರಿ ತಗೊಳ್ತೀರಾ, ತಗೊಂಡು ಮಿಕ್ಕಿದ್ದೆಲ್ಲ ವ್ಯವಸ್ಥೆ ಬೇಕಾಗಿರೋ ನಾವು ನೋಡ್ಕೋತೀವಿ ಅಂತ ಹೇಳಿದ್ರು. ಆ ರೀತಿ ಹೇಳೋರು ಎಲ್ಲಿ ಸಿಗ್ತಾರೆ ನಮಗೆ? HS ವೆಂಕಟೇಶ್ಮೂರ್ತಿ, ನಾನು ಮತ್ತು ಜೋಗಿ ಎಲ್ಲ ಸೇರಿಕೊಂಡು ಮೊದಲನೆಯ ಆವೃತ್ತಿಯನ್ನು ನಾವು ನಡೆಸಿದ್ವಿ. ಅದು ಅತ್ಯಂತ ಯಶಸ್ವಿಯಾಗಿಯೂ ನಡೀತು ಮತ್ತು ಭಾಳ ಜನಪ್ರಿಯತೆಯನ್ನು ಗಳಿಸಿತು. ಕೆಲವು ಅದರ ಬಗ್ಗೆ ಆಪಾದನೆಗಳು ಬಂದು ಅದು ಬಂದೇ ಬರ್ತಾರೆ. ಅದು ಎರಡನೇ ಆವೃತ್ತಿಗೂ ಕೂಡ ಅವರು ಮೊದಲೇ ನಮಗೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ರು. ನಮ್ಮ ಬಗ್ಗೆ ಅಷ್ಟೊಂದು ಪ್ರೀತಿ ಇಟ್ಕೊಂಡು ಅವರು ಕೆಲಸ ಮಾಡಿಬಿಡ್ತಾರೆ. ಮದನಗೌಡರು ಇವತ್ತು ಅವರು ಮಾತಾಡುವಾಗ ಮೊದಲೇ ಮುಂದಿನ ವರ್ಷವೂ ಇವರೇ ಇದಕ್ಕೆ ಸಂಚಾಲಕರಾಗಿರಬೇಕು ಅಂತ ಈಗಾಗಲೇ ನಮಗೆ ಅಡ್ವಾನ್ಸ್ ಬುಕ್ಕಿಂಗ್ ಬೇರೆ ಮಾಡಿಬಿಟ್ಟಿದ್ದಾರೆ. ಅದು ಇಂಥವ್ರು ಎಲ್ಲಿ ಸಿಗ್ತಾರೆ, ಖಂಡಿತವಾಗಿ ಮಾಡ್ಬೋದು ಅಂತ ಹೇಳಿದೆ. ಈ ಧಾರವಾಡ ಸಾಹಿತ್ಯ ಸಂಭ್ರಮನ ನಾನು 6 ವರ್ಷ ಹೋಗಿದ್ದೆ. ಅಲ್ಲಿಗೆ ನಿಜವಾಗ್ಲೂ ಸಾಹಿತ್ಯ ಸಂಭ್ರಮ. ರಾಜ್ಯದ ಎಲ್ಲ ಸಾಹಿತಿಗಳು ಅಲ್ಲಿ ಸಿಗ್ತಾಯಿದ್ರು. ಕೇಳೋ ಭಾಗವಹಿಸಿದವರು ಅಷ್ಟೇ ಅಲ್ಲ, ಅದರಲ್ಲಿ ಕೇಳಿಗೆ ಬರ್ತಾಯಿದ್ದಂಥವ್ರು ಕೂಡ ಅಚ್ಚುಕಟ್ಟಾಗಿ ಎಲ್ಲನೂ ಮಾಡ್ತಾಯಿದ್ರು ಎಲ್ಲ. ಅದು ಒಂದು ರೀತಿ ಮಾದರಿ ನಮಗೆ. ಆದ್ದರಿಂದಲೇ ಹಿಂದಿನ ವರ್ಷ ಕೂಡ ರಾಘವೇಂದ್ರ ಪಾಟೀಲರು ನಮಗೆ ವಿಶೇಷ ಆಹ್ವಾನಿತರಾಗಿ ಬಂದಿದ್ದರು. ಆದರೆ ಈ ವರ್ಷ ಅವ್ರನ್ನೇ ಕರೆಸಿ, ನೋಡಪ್ಪ
ನಾವು ನಿಮ್ಮ ಧಾರವಾಡ ಸಾಹಿತ್ಯ ಸಂಭ್ರಮದ ಮಾದರಿಯಲ್ಲಿ ಮಾಡ್ತಾ ಇದ್ದೀವಿ, ಏನಾದರೂ ಲೋಪದೋಷಗಳಿದೆಯೇನೋ ಅಂತ ಕೇಳಲಿಕ್ಕೋಸ್ಕರ ಅವರನ್ನು ನಾವು ಈ ಸಲ ಸಮಾರಂಭದ ಮಾತಿಗಾಗಿ ಕರೆದಿದ್ವಿ ಕೂಡ. ಅವರು ಕೂಡ ತುಂಬ ಇಷ್ಟಪಟ್ಟು ಈ ಥರ ತುಂಬ ಚೆನ್ನಾಗಿ ಆಗ್ತಾ ಇದೆ, ಪ್ರತಿ ವರ್ಷ ಇದು ಮುಂದುವರಿಬೇಕು ಅಂತ, ಖಂಡಿತವಾಗಿಯೂ ಅದನ್ನು ಮಾಡೋಣ ಅಂತ. ಭಾಳ ಸಂತೋಷ ಏನಂದರೆ ನೀವು ಇಷ್ಟೊಂದು ಜನ ಇಲ್ಲಿಗೆ ಭಾಗವಹಿಸಕ್ಕೆ ಬಂದರೆ ಯಾರು ತಾನೇ ಅಂತ ಸಾಹಿತ್ಯ ಗೋಷ್ಠಿಗಳನ್ನ ಮಾಡಲಿಕ್ಕೆ ಇಷ್ಟಪಡಲ್ಲ. ಸೊ ಇದೇ ರೀತಿಯ ಒಂದು ನಮಗೆ ಪ್ರೋತ್ಸಾಹ, ಇದೇ ರೀತಿ ರೆಸ್ಪಾನ್ಸ್ ನಮಗೆ ಸಿಕ್ಕಿದ್ರೆ ಖಂಡಿತವಾಗೂ ಕೂಡ ಅದನ್ನು ಮಾಡಲಿಕ್ಕೆ ನಾವು ಸಿದ್ಧ ಇದ್ದೀವಿ. ಹಾಗೆ ರಾಘವೇಂದ್ರ ಪಾಟೀಲ್ರು ಇನ್ನೊಂದು ಸಲಹೆ ಕೊಟ್ಟರು ಗೋಷ್ಠಿಯ ಕೊನೆಯಲ್ಲಿ ಪ್ರಶ್ನೋತ್ತರಗಳಿಗೆ ಅಂತ. ಅದು ಸ್ವಲ್ಪ ಕಷ್ಟದ ಕೆಲಸನೇ. ಈಗ 15 ನಿಮಿಷದಲ್ಲಿ ನಿಮಗೆ ಈ ಥರ ಪ್ರಶ್ನೋತ್ತರಗಳು ಮಾಡೋದಿದೆಯಲ್ಲ, ಅಂದರೆ ಏನಾಗುತ್ತೆ ಅಂದರೆ ಕೇಳೋರು ಪ್ರಶ್ನೆ ಕೇಳೋದಿಲ್ಲ, ಅವರೇ ಒಂದು ಉಪನ್ಯಾಸ ಕೊಡೋಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ಅವ್ರ ಉಪನ್ಯಾಸ ಆಗಿ ಅದರ ನಂತರ ಪ್ರಶ್ನೆ ಬರೋಷ್ಟೊತ್ತಿಗೆ ಮುಗಿದೋಗಿರುತ್ತೆ ಸಮಯ. ನಾವೇನಿದ್ರು ಕೂಡ ಈ ಗೋಷ್ಠಿ ಆದ ಮೇಲೆ ಅವರಲ್ಲಿರೋ ಪ್ರಶ್ನೆಗಳನ್ನೆಲ್ಲ ಅವರು ಇದರಲ್ಲಿ ರಿಸೋರ್ಸ್ ಪರ್ಸನ್ಸ್ ಬಂದಿದ್ದರು, ಅವರೊಂದಿಗೆ ಅವ್ರು ಮಾತಾಡಿ ಕೂಡ ಮಾಡ್ಬೋದು, ಅದು ಮುಂದುವರಿಸ್ಬೋದು ಕೂಡ. ಹೀಗಾಗಿ ಇಲ್ಲಿ ಪ್ರಶ್ನೋತ್ತರ ಮಾಡೋದಕ್ಕೆ ನಮಗೆ ಸಮಯದ ಅಭಾವನೂ ಒಂದು ಕಾರಣ, ಮತ್ತು ಅದು ನಿಭಾಯಿಸೋದು ಕೂಡ ಭಾಳ ಕಷ್ಟ ಇದೆ ಅನ್ನೋ ಕಾರಣಕ್ಕೆ ಅದನ್ನು ಮಾಡಿದ್ವಿ. ಒಂದು 15 ನಿಮಿಷ ಅದಕ್ಕಾಗಿ ಇಳಿಕ್ಕೆ ಸಾಧ್ಯವ, ಆವಾಗ ಏನು ಮಾಡಬೇಕಾಗುತ್ತೆ, 2 ಗೋಷ್ಠಿ ಕಡಿಮೆ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಗೋಷ್ಠಿ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ಅನೇಕರು ಕಾರಣರಾಗಿದ್ದಾರೆ. ನಾನು ಸುಮ್ಮನೆ ಮದನಗೌಡ ಮಲ್ಲೇಶ್ ಗೌಡ್ರು ಇಬ್ಬರ ಹೆಸರನ್ನಷ್ಟೇ ಇಲ್ಲಿ ನಾನು ಸೂಚಿಸ್ತಾ ಇದ್ದೀನಿ, ಆದರೆ ಅವರ ಜೊತೆಯಾಗಿ ದುಡಿದಂಥ ಎಷ್ಟೊಂದು ಅವರ ಮಿತ್ರರಿದ್ದಾರೆ. ಅದಕ್ಕೆ ನಮ್ಮ ಬೊಮ್ಮೇಗೌಡರು ಹೇಳ್ಬೋದು, ಕೆಂಚೇಗೌಡರನ್ನ ನಾಡಪ್ರಭು ಕೆಂಪೇಗೌಡ ಅಂತ ಕರಿತೀವಿ, ಅವರು ಹಾಗೆ ನಾಡಗೌಡರ ಥರ ಇದ್ದಾರೆ. ಇಂಥ ಎಲ್ಲ ಸ್ನೇಹಿತರು ಸೇರಿ ನಮಗಂತೂ ಭಾಳ ಸಂತೋಷ ಆಯಿತು. ಇವತ್ತಿನ ಗೋಷ್ಠಿಗಳು, ನಿನ್ನೆ ಗೀತ ಸಂಗೀತದ ಬಗ್ಗೆ ಆಗಲಿ, ಇವತ್ತಿನ ಕವಿತಾ ಸಮಯ, ಆ ಎರಡೂ ಕೂಡ ನಾನೇ ಒತ್ತಾಯ ಮಾಡಿ ಹಾಕಿದೆ. ಎಷ್ಟೊಂದು ಜನ ಅದನ್ನು ಇಷ್ಟಪಟ್ಟರು ಅನ್ನೋದು ನನಗೆ ಖುಷಿ ಆಯಿತು. ಇನ್ನು ಅನೇಕ ವಿನೂತನವಾದ ಗೋಷ್ಠಿಗಳನ್ನು ನಾವು ಆಯೋಜಿಸಲಿಕ್ಕೆ ಸಾಧ್ಯ ಇದೆ, ಮತ್ತು ಹೆಚ್ಚು ನಾವು ಸ್ಥಳೀಯರನ್ನು ಮತ್ತು ಹಾಸನ ಜಿಲ್ಲೆಯ ಸಾಹಿತಿಗಳನ್ನು ಕೂಡ ಇದರಲ್ಲಿ ನಾವು ತೊಡಗಿಸ್ಕೊಳ್ಳಿಕ್ಕೆ ಕೂಡ ನಾವು ಮುಂದಿನ ಗೋಷ್ಠಿಗಳಲ್ಲಿ ಪ್ರಯತ್ನಿಸ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಬರಹಗಾರ ಹಾಗೂ ಪತ್ರಕರ್ತ ಜೋಗಿ ಅವರು ಮಾತನಾಡಿ ಸಾಹಿತ್ಯೋತ್ಸವದ ಯಶಸ್ವಿಗಾಗಿ ಸಂತಸ ವ್ಯಕ್ತಪಡಿಸಿದರು. ಎಲ್ರಿಗೂ ನಮಸ್ಕಾರ. ಸೋಮವಾರ ಮತ್ತು ಮಂಗಳವಾರ ನಡೆಯುವಂಥ ಸಾಹಿತ್ಯ ಕಾರ್ಯಕ್ರಮ ನಾನು ಇದು ಮೊದಲ ಬಾರಿಗೆ ನೋಡಿದ್ದು. ಶನಿವಾರ ಭಾನುವಾರ ಮಾಡೋಣ, ಜನ ಬರಲ್ಲ ಅಂತ. ಹಾಗೆ ಅವ್ರು ಹೇಳಿದರು, ಬಿಡುವು ಇದ್ದಾಗ ಬರುವವರು ಬೆಂಗಳೂರಿನವರು, ಬಿಡುವು ಮಾಡಿಕೊಂಡು ಬರುವವರು ಹಾಸನದವರು, ನೀವು ಯಾವಾಗ ಬೇಕಾದ್ರೂ ಮಾಡಿ ಬರ್ತಾರೆ ಇಲ್ಲಿಗೆ ಅಂತ. ಅವರ ಮಾತನ್ನು ನೀವು ನಿಜ ಮಾಡಿದ್ದೀರಿ, ಇದರಿಂದ ಭಾಳ ಸಂತೋಷ ಆಗಿದೆ. ನಾವು 2 ವರ್ಷದಲ್ಲಿ ನೋಡಿದಾಗ ಇದು ಏನಾಯ್ತು ಅಂದರೆ, ಸಾಹಿತ್ಯ ಸಮ್ಮೇಳನಗಳು ಒಂದು ಉತ್ಸವ ನಡೀತವೆ, ಸಂಭ್ರಮ ಇರುತ್ತೆ. ಈ ಸಂಭ್ರಮ ಮತ್ತು ಸತ್ವದ ಸಮನ್ವಯವಾಗಿ ಇದಿದೆ. ಅದು ಆ ಸಂಭ್ರಮ ಇದೆ, ಬಟ್ ಅಷ್ಟೇ ಶಕ್ತಿಯುತವಾದ ಸತ್ವಯುತವಾದ ಗೋಷ್ಠಿಗಳಿದ್ದಾವೆ ಇಲ್ಲಿ. ಅದು 2 ಕೂಡ ಇಲ್ಲಿ ಸಾಧ್ಯ ಆಯಿತು. ಅಂದರೆ ಕಾವ್ಯವನ್ನು ನೇರವಾಗಿ ನಿಮ್ಮ ಮನಸ್ಸಿಗೆ ಮುಟ್ಟಿಸುವಂಥ ತಮಿಳು ಸೆಲ್ವಿ ಮತ್ತು ಮಾನಸಿ ಸುಧೀರ್ರವರು ಓದಿದ ಪದ್ಯ ಇರ್ಬೋದು. AI ಬಗ್ಗೆ ಎಲ್ರಿಗೂ ಆಸಕ್ತಿ ಇರುತ್ತೆ. ಎಲ್ಲಿ AI ನಮ್ಮ ಜೀವನವನ್ನೇ ಕಸ್ಕೊಂಡ್ಬಿಡುತ್ತೋ ಅಂತ ಗೊತ್ತಾಗಲ್ಲ. ಅದು ಯಾವಾಗ ಬೇಕಾದ್ರೂ ಬಂದು ನೀವು ಪ್ರೀತಿಸಿದ ಹುಡುಗಿಯನ್ನು AI ಮದುವೆ ಆಗಿಬಿಡ್ಬೋದು, ಅಷ್ಟು ಬುದ್ಧಿ ಇದೆ ಅದಕ್ಕೆ. ಸೊ ಈ ಥರದ ಒಂದು ಸಮಸ್ಯೆಗಳನ್ನು ನಾವು ಎದುರಿಸ್ತಿರುವಾಗ ಅದ್ರ ಬಗ್ಗೆ ನಾವು ಇಟ್ಕೊಂಡಂಥ ಒಂದು ಗೋಷ್ಠಿ ಇರ್ಬೋದು, ಅಥವಾ ಹೊಸಬರ ಬಗ್ಗೆ ಇದ್ದ ಗೋಷ್ಠಿಗಳು, ಮಹಿಳೆಯರ ಗೋಷ್ಠಿಗಳು, ಅಥವಾ ಎಲ್ಲರ ಅನುಭವವನ್ನು ಹೇಳ್ಕೊಂಡಂಥ ಕಂಡದ್ದು ಕಂಡ ಹಾಗೆ ಈಗ ಹಲವು ಗೋಷ್ಠಿಗಳ ಮೂಲಕ ನಾವು ಈ 2 ದಿನಗಳನ್ನು ಸಂಭ್ರಮ ಪಟ್ಟಿದ್ದೇವೆ. ಒಂದು ಸಣ್ಣ ಬೇಸರ ಇದೆ ನನಗೆ, ಏನಂದರೆ ಲೇಖಕನಾದವನು ಸಾಹಿತ್ಯ ಗೋಷ್ಠಿಗಳಲ್ಲಿ ಭಾಗವಹಿಸಬೇಕು. ಆಮೇಲೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದವರು 2 ದಿನ ಪೂರ್ತಿ ಇರಬೇಕು. ಇಲ್ಲಿಗೆ ಅವರನ್ನು ನೋಡಲಿಕ್ಕೆ ಬರುವಂಥ ಅವರ ಅಭಿಮಾನಿಗಳು, ಅವರ ಓದುಗರು ಅವರು ಇಲ್ಲಿ ಇರಲಿ ಅಂತ ಬಯಸ್ತಾರೆ. ತಮ್ಮ ಗೋಷ್ಠಿಯ ಸಮಯಕ್ಕೆ ಬಂದು ಗೋಷ್ಠಿಯ ಮುಗಿದ ತಕ್ಷಣ ಹೊರಟು ಹೋಗುವವರ ಬಗ್ಗೆ ನನಗೆ ಅಷ್ಟು ಪ್ರೀತಿ ಇಲ್ಲ. ಮುಂದಿನ ಸಲ ನಾವು ಮಾಡುವಾಗ 2 ದಿನ ನಮ್ಮ ಜೊತೆ ಇದ್ದು, ಜನರ ನಡುವೆ ಇದ್ದು ಆ ಗೋಷ್ಠಿಯಲ್ಲಿ ಭಾಗವಹಿಸುವವರನ್ನು, ಅಂದರೆ ಒಬ್ಬ ಲೇಖಕನಾಗೋದು ಅಷ್ಟು ಸುಲಭ ಅಲ್ಲ. ಅದು ಏನೋ ನಾನು ಚೆನ್ನಾಗಿ ಬರೆದು ಬಿಡ್ತೀನಿ, ಆಮೇಲೆ ನಾನು ಅದನ್ನು ಪುಸ್ತಕವನ್ನು ಮಾರ್ಕೆಟ್ಗೆ ಎಸ್ದು ಬಿಡ್ತೀನಿ, ದೊಡ್ಡವನಾಗ್ತೀನಿ, ಆಗಲ್ಲ. ಜನರ ಮಧ್ಯೆ ಇದ್ದು ಅವರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಅವ್ರ ಜೊತೆ ಮಾತಾಡಿ, ಎಷ್ಟು ಜನ ಮಕ್ಕಳು ಬಂದು, ನನಗೆ ಭಾಳ ಆಶ್ಚರ್ಯ ಆಗಿದೆ ಅಂದರೆ, ಎಲ್ಲ ಮಕ್ಕಳು ಬಂದು ಪುಸ್ತಕ ತಗೋತಾ ಇದ್ರು, ಅದರ ಬಗ್ಗೆ ಸೈನ್ ಹಾಕಿಸ್ಕೋತಾ ಇದ್ರು, ಮಾತಾಡ್ತಾ ಇದ್ರು, ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಬಹಳ ವಿಶಿಷ್ಟವಾದ ಹೊಸ ಚಿಗುರು ಹಳೆಬೇರು ಬೆರೆತಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನೀವು ಮಾಡಿದ್ದೀರಿ. ಇದಕ್ಕೋಸ್ಕರ ಹಾಸನದ ನೆಲಕ್ಕೆ, ಮಣ್ಣಿಗೆ, ಜನತೆಗೆ ಮತ್ತು ನಿಮಗೆಲ್ಲರಿಗೂ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಎಚ್.ಎಲ್. ಮಲ್ಲೇಶಗೌಡ ಅವರು ಮಾತನಾಡಿ ಸಾಹಿತ್ಯೋತ್ಸವದ ಯಶಸ್ಸಿಗೆ ದುಡಿದ ಎಲ್ಲರನ್ನೂ ಸ್ಮರಿಸಿದರು. ಖ್ಯಾತ ಲೇಖಕಿ ಹಾಗೂ ನ್ಯಾಯವಾದಿಗಳಾದ ಬಾನು ಮುಷ್ತಾಕ್ ಅವರು
ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅಭಿವ್ಯಕ್ತಿ ಸ್ವಾತಂತ್ರ್ಯ ಮಹಿಳೆಯರಿಗೆ ಮತ್ತಷ್ಟು ದಕ್ಕಬೇಕಿದೆ ಎಂದ ಅವರು ಸಮಕಾಲೀನ ಸಮಸ್ಯೆಗಳ ಕುರಿತು ಮತ್ತಷ್ಟು ಚರ್ಚೆ ಅತ್ಯಗತ್ಯ ಎಂದು ಹೇಳಿದರು. ನಾವೆಲ್ಲ ಹಿಂದಿನಿಂದಲೂ ಕೂಡ ಖಡ್ಗವಾಗಲಿ ಕಾವ್ಯ, ಜನರ ನೋವಿಗೆ ಮಿಡಿಯುವ ಪ್ರಾಣಮಿತ್ರ ಅನ್ನತಕ್ಕಂಥ ಬಂಡಾಯದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಜನ. ಹೈಕೋರ್ಟ್ನಿಂದ ಒಂದು ತರಬೇತಿಗೆ ನಮ್ಮನ್ನು ಕರೆದ್ರು. 15 ಜನ ಸೀನಿಯರ್ ಅಡ್ವೊಕೇಟ್ಗಳನ್ನ ಕರೆದ್ರು. ನಮ್ಮನ್ನು ತರಬೇತಿಯ ಕೊಠಡಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಹೈಕೋರ್ಟ್ನಿಂದ ಬಂದಿದ್ದಂಥ ತರಬೇತಿದಾರರು ನಮಗೆಲ್ಲ ಹೇಳಿದರು, ಒಂದು ಕೆಲಸ ಮಾಡಿ, ನಿಮ್ಮೆಲ್ಲರ ಕೋಟನ್ನು ತೆಗೆದಿರಿ ಅಂತ ಹೇಳಿದ್ರು. ಕೋಟನ್ನು ನಾವು ತೆಗೆದ್ವಿ. ಒಂದೊಂದು ಚೀಟಿ ನಮ್ಮ ಕೈಗೆ ಕೊಟ್ಟರು. ನೋಡಿ, ಈ ಚೀಟಿ ಏನು ಬರೀ ಒಂದು ಸಿಂಬಾಲಿಕ್, ಒಂದು ಗುರುತು. ಏನು ಅಂದರೆ, ಇದುವರೆಗೂ ನೀವು ಸಾಂಪ್ರದಾಯಿಕವಾದಂಥ ಲೀಗಲ್ ಪ್ರೊಫೆಷನನ್ನು ನೀವು ಏನು ಅಡಾಪ್ಟ್ ಮಾಡಿದ್ದೀರಿ, ಏನು ನಡೆಸ್ತಾ ಇದ್ದೀರಿ, ಅದೆಲ್ಲವನ್ನು ಈ ಪೇಪರ್ಗೆ ಹಾಕ್ಬಿಟ್ಟು ಮುಚ್ಚಿ ನಿಮ್ಮ ಕೋಟಿನ ಜೋಬೊಳಗಿಟ್ಟು ಅದನ್ನು ಕೋಣೆಯ ಹೊರಗಡೆ ಇಟ್ಟು ನೀವು ಬನ್ನಿ ಒಳಗಡೆ ಅಂತ. ಅಂದರೆ ನಮ್ಮದೇ ಆದಂಥ ಮನೋಧರ್ಮಗಳಿರ್ತವೆ, ನಮ್ಮದೇ ಆದಂಥ ಆಲೋಚನೆಗಳಿರ್ತವೆ, ನಮ್ಮದೇ ಆದಂಥ ಕಂಡೀಷನಿಂಗ್ ಇರುತ್ತೆ. ಒಬ್ಬೊಬ್ರಿಗೂ ಅಷ್ಟೇ ನಮ್ಮದೇ ಆದಂಥ ಒಂದು ವಿಚಾರವನ್ನು ನೋಡ್ತಕ್ಕಂಥ ಕ್ರಮ ಇರುತ್ತೆ. ಹೀಗಾದಾಗ ಆ ತರಬೇತಿದಾರರು ನಮ್ಮ ಈ ಎಲ್ಲ ಆಲೋಚನಾ ವಿಧಾನವನ್ನು, ಸಾಂಪ್ರದಾಯಿಕವಾದಂಥ ಈ ಆಲೋಚನಾ ಕ್ರಮವನ್ನು ನಮ್ಮ ಕೋಟಿನ ಜೇಬ್ನೊಳಗಡೆನೆ ಹಾಕಿ ಹೊರಗಡೆನೆ ಅದನ್ನು ನೇತಾಡಿಸಿದ್ರು. ಮುಕ್ತ ಮನಸ್ಸಿನಿಂದ ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಈ ಸಭೆಗೆ ಮುಕ್ತ ಮನಸ್ಸಿನಿಂದ ಬಂದೆ. ನನ್ನ ಎಲ್ಲ ಪೂರ್ವಾಗ್ರಹಗಳನ್ನ, ನನ್ನ ಧೋರಣೆಗಳನ್ನ, ನನ್ನ ಆಲೋಚನೆಗಳನ್ನ, ನನ್ನ ಮನಸ್ಥಿತಿಗಳನ್ನು ನಾನು ಮನೆ ಒಳಗಡೆನೆ ಬಿಟ್ಟು ಭಾಳ ಮುಕ್ತ ಮನಸ್ಸಿನಿಂದ, ಏಕೆಂದರೆ ನಾವು ಇದೆ ಖಡ್ಗವಾಗಲಿ ಕಾವ್ಯ, ಈ ಪ್ರತಿಭಟನೆ, ಪ್ರತಿರೋಧ ಮತ್ತು ಜನರ ನೋವು, ಈ ಹೃದಯ ಸಂವಾದವೇ ಮುಖ್ಯ ಅಂತ ತಿಳಿದಿದ್ದಂಥ ಸಂದರ್ಭದಲ್ಲಿ ಎಲ್ಲವೂ ಸರಿಯಾಗಿದೆ, ನಾವು ಸಂಭ್ರಮ ಮಾರೋಣ ಅನ್ನತಕ್ಕಂಥ ವಿಸ್ಮೃತಿ ಕೂಡ ನಮ್ಮನ್ನು ಆವರಿಸಿದಂಥ ಸಂದರ್ಭದಲ್ಲಿ ಒಂದು ಎಚ್ಚರಿಕೆಯ ಧ್ವನಿ ಕೂಡ ಬೇಕಾಗತ್ತೆ. ನಮಗೆ ಭಿನ್ನವಾದಂತಹ ಒಂದು ತುಡಿತ, ಬದ್ಧತೆ ಎಲ್ಲವೂ ಕೂಡ ಇರಬೇಕಾದಂಥ ಒಂದು ಸಂದರ್ಭ ಕೂಡ ಇದಾಗಿದೆ. ಹೀಗಾಗಿ ಎಚ್ಚರದ ಒಂದು ಧ್ವನಿಯನ್ನು ಕಾಯ್ದುಕೊಂಡೇ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ. ಬಹುತೇಕ ನೀವುಗಳು ಬಹಳಷ್ಟು ಜನ ಅದೇ ಮನಸ್ಥಿತಿಯಲ್ಲಿ ಇರ್ಬೋದು. ಯಾಕೆಂದರೆ ಇವತ್ತೊಂದು ನಾವು ಏನು ಖಡ್ಗವಾಗಲಿ ಕಾವ್ಯ ಅಂತ ಘೋಷಣೆಯನ್ನು ಕೂಗಿದ್ದೀವೋ ಅಲ್ಲಿಂದ 50 ವರ್ಷಗಳನ್ನು ದಾಟಿದ್ದೀವಿ, ಒಂದು ಸಂಕ್ರಮಣ ಕಾಲವನ್ನು ಕಂಡಿದ್ದೀವಿ. ಹೀಗಾಗಿ ಸಾಮಾಜಿಕ ಒಂದು ಮೌಲ್ಯಗಳು, ಸಮಾಜದ ಸ್ಥಿತಿಗತಿ, ಸಮಾಜದ ಆಲೋಚನಾ ವಿಧಾನ ಎಲ್ಲವೂ ಕೂಡ ಪಲ್ಲಟ ಆಗಿದೆ. ನಮ್ಮ ಬದುಕುಗಳು ಕೂಡ ಪಲ್ಲಟ ಆಗಿದೆ. ಹೀಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ಪಲ್ಲಟದ ಈ ಕವಲು ಹಾದಿಯಲ್ಲಿ ನಿಂತಹ ಸಂದರ್ಭದಲ್ಲಿ ನಿರಾಕರಣೆ ಮಾಡ್ತಕ್ಕಂಥ ಮನಸ್ಥಿತಿಯಲ್ಲೂ ಕೂಡ ಇಲ್ಲ, ಸ್ವೀಕರಿಸಬೇಕಾಗತ್ತೆ. ಸ್ವೀಕರಿಸಿದಂಥ ಸಂದರ್ಭದಲ್ಲಿ ಕೂಡ ಅದರ ಜೊತೆಯಲ್ಲಿಯೇ ಒಬ್ಬ ಸಾಹಿತಿಗೆ ಬೇಕಾದಂಥ ಸಾಮಾಜಿಕ ಜವಾಬ್ದಾರಿಯ ಒಂದು ಹೊಣೆಗಾರಿಕೆಯನ್ನು ಕೂಡ ಇಟ್ಕೊಳ್ಳೇಬೇಕಾಗತ್ತೆ ಜೊತೆಯಲ್ಲಿ ಅನ್ನೋದು ನನ್ನ ಅಭಿಪ್ರಾಯ. ನಾನು ನಿನ್ನೆ ಮತ್ತು ಇವತ್ತು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದೇ, ಯಾರ ಒತ್ತಡಕ್ಕೂ ಅಲ್ಲ, ನನ್ನದೇ ಆದಂಥ ಒಂದು ಆಸಕ್ತಿಯಿಂದ ನಮ್ಮ ಸ್ಥಳದಲ್ಲಿ ನಡೀತಾ ಇರ್ತಕ್ಕಂಥ ಇಂಥ ಉತ್ತಮ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೇ ಇದ್ದರೆ ನನ್ನ ಮನಸ್ಸಿಗೇನೆ ನಾನು ಉತ್ತರ ಹೇಳ್ಕೊಳ್ಳಿಕ್ಕಾಗೋದಿಲ್ಲ ಅನ್ನತಕ್ಕಂಥ ಒಂದು ಪರಿಸ್ಥಿತಿ ಇದ್ದಿದ್ದರಿಂದ ನಾನು ಭಾಗವಹಿಸಿದ್ದು ಕೂಡ ಒಳ್ಳೆಯದಾಯಿತು ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ಏಕೆಂದರೆ ನಾವು ಯಾವುದೇ ಸಂದರ್ಭದಲ್ಲಿ ಕೂಡ ಅನೇಕ ಹೊಸ ವಿಷಯಗಳನ್ನು, ವಿಚಾರಗಳನ್ನು ಸ್ವೀಕರಿಸ್ತಕ್ಕಂಥ ಮನಸ್ಥಿತಿ ಕೂಡ ನಮಗೆ ಬೇಕಾಗತ್ತೆ. ಪಿ ಚಂದ್ರಿಕಾ ಅವರು ಮಾತಾಡ್ತಾ ಹೇಳಿದರು, ಕೇವಲ 4ನೇ ತರಗತಿಯವರೆಗೆ ಓದಿದಂಥ ತಿರುಮಲಾಂಬರವರು 14ನೇ ವರ್ಷದಲ್ಲೇ ಪತಿಯನ್ನು ಕಳ್ಕೊಂಡಂಥ ಆ ಮಹಿಳೆ ಕನ್ನಡದಲ್ಲಿ ಸೃಜನಶೀಲ ಸಾಹಿತ್ಯವನ್ನು ರಚಿಸಿದಾಗ ಮಾಸ್ತಿಯವರಿಂದ ಅವರಿಗೆ ವಿಭಿನ್ನವಾದಂಥ ಮತ್ತು ತೀವ್ರವಾಗಿ ನಕಾರಾತ್ಮಕವಾದಂಥ ಏನು ಒಂದು ಪ್ರತಿಕ್ರಿಯೆ ಸಿಕ್ತು ಅಂತ ಹೇಳಿದ್ರು. ನಂತರ ಅವರು ಬರೆಯೋದನ್ನೇ ಬಿಟ್ಬಿಟ್ಟು ನಾನು ಇದನ್ನು ಮಾಸ್ತಿಯವರ ಗದರುವಿಕೆ ಅಂತ ಹೇಳ್ತೀನಿ. ಸಾಮಾಜಿಕ ಗದರುವಿಕೆ, ಗದರಿಸೋದು ಅಂತ ಹೇಳ್ಬಿಟ್ಟು. ಈ ಗದರುವಿಕೆ ಯಾಕೆ ನಡೆಯುತ್ತೆ ಅಂದರೆ ಒಬ್ಬ ಹೆಣ್ಣುಮಗಳನ್ನ ಮೌನಗೊಳಿಸೋದಕ್ಕೆ.
ಆಕೆಯನ್ನ ಮಾತಾಡ್ದಂಗೆ, ಬರೆಯದಂಗೆ, ಬದುಕದಂಗೆ, ಆಕೆ ಎಲ್ಲ ಸತ್ವವನ್ನು ಕೂಡ ಕಳ್ಕೊಳ್ಳುವ ಹಾಗೆ ಆಕೆಯನ್ನ ಭಯದಲ್ಲಿ, ನಿಯಂತ್ರಣದಲ್ಲಿ ಇಡುವ ಸಲುವಾಗಿ ಸಾಮಾಜಿಕ ಗದರುವಿಕೆಯನ್ನ ಬಳಸ್ತಾರೆ. ಈ ಅಪನಿಂದನೆಗಳನ್ನ ಯಾಕೆ ಎದುರಿಸ್ಬೇಕು ಒಬ್ಬ ಹೆಣ್ಮಗಳು? ತಿರುಮಲಂಬ ಯಾಕೆ ಗದರಿಕೆಗೆ ಒಳಗಾಗಬೇಕಿತ್ತು? ಇವತ್ತು ನಾನು ಬಾನು ಮುಷ್ತಾಕಾಗಿ ನಾನು ಒಂದು ಬರವಣಿಗೆ ಮಾಡಲಿಕ್ಕೂ ಕೂಡ ಎಷ್ಟು ಹೋರಾಟ ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತು, ನನಗೆ ಸಂಬಂಧಪಟ್ಟಂತ ಹತ್ತಿರದ ಕೆಲವು ಸಮೀಪವರ್ತಿಗಳಿಗೆ ಗೊತ್ತು. ಹೀಗಾಗಿ ನನಗೆ ಯಾಕೆ ಬರಬೇಕು, ಯಾಕೆ ನನಗೆ ಮುಕ್ತವಾಗಿ ಬರೀಲಿಕ್ಕೆ ಅವಕಾಶ ಇಲ್ಲ? ಇವತ್ತಿಗೂ ಕೂಡ ಈ ಅಂಶಗಳನ್ನು ಗಮನಿಸಿದಾಗ ಹೆಣ್ಣು ಮಕ್ಕಳು ಮುಕ್ತವಾಗಿದ್ದಾರೆ. ಅವರೇ ಅದನ್ನ ಹೌದು ಗಳಿಸ್ಕೊಳ್ತಾ ಇದ್ದೀನಿ ನಾನು. ನೋಡಿ, ನನಗೆ 2 ವಿಧದ ಕೆಲಸಗಳು, 2 ವಿಧದ ಜವಾಬ್ದಾರಿ. ಒಂದು ಬರಿಬೇಕು, ಬರ್ದಿದ್ದನ್ನು ದಕ್ಕಿಸ್ಕೋಬೇಕು, ಈ ಸಾಮಾಜಿಕ ಗದರುವಿಕೆಗೆ ಸೆಟೆದು ನಿಲ್ಲಬೇಕು, ಹೋಗಯ್ಯ ನೀನು ಅಂತ ಹೇಳುವಂತ ಈ ಒಂದು ಸ್ಥಾನಕ್ಕೆ ನಾನು ಬರ್ಬೇಕಾದ್ರೆ ಏನೇನಾಗಿದೆ? ಹೊಳೆಯಲ್ಲಿ ಎಷ್ಟು ನೀರು ಹರಿದಿದೆ, ಎಷ್ಟು ಕಣ್ಣೀರಿನ ರಾತ್ರಿಗಳನ್ನ ಕಳೆದಿದ್ದೀನಿ, ಎಷ್ಟು ನಿದ್ರೆ ಇಲ್ಲದ ರಾತ್ರಿಗಳನ್ನ ಕಳೆದಿದ್ದೀನಿ, ಎಷ್ಟು ಪ್ರಾಣಾಪಾಯಗಳನ್ನ ನಾನು ಎದುರಿಸಿದ್ದೀನಿ. ಯಾಕೆ ಬೇಕು ನನಗೆ? ಯಾಕೆ ಬರಿಬೇಕು ನಾನು? ಉತ್ತರ ಇದೆಯಾ? ಹೇಳುವುದು ಬಹಳ ಸುಲಭ, ಬರೆಯುವುದು ಕಷ್ಟ. ವಿಶೇಷ ಆಹ್ವಾನಿತರನ್ನು ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. ಸಮಾರೋಪ ಸಮಾರಂಭವನ್ನು ವನಜಾ ಸುರೇಶ್ ಅವರು ನಿರೂಪಿಸಿದರು. ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷರಾದ ಜಯರಾಮ್ ಅವರ ವಂದನಾರ್ಪಣೆಯೊಂದಿಗೆ 2 ದಿವಸಗಳ ಕಾಲ ಹಾಸನದಲ್ಲಿ ನಡೆದ ಹಾಸನ ಸಾಹಿತ್ಯೋತ್ಸವ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಇದುವರೆಗೆ ನಿನ್ನೆ ಹಾಸನದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಹಾಸನದ ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡಿದ್ದ ಹಾಸನ ಸಾಹಿತ್ಯೋತ್ಸವದ ಗೋಷ್ಠಿಗಳು ಮತ್ತು ಸಮಾರೋಪ ಸಮಾರಂಭದ ವರದಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ ಹಾಗೂ ಅರಕಲಗೂಡು ವಿ ಮಧುಸೂದನ್. ಸಂಕಲನಕ್ಕೆ ಸಹಕಾರ ನಾಜಿಮಾ ಬಾನು. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್, ಸಾಲಗಾಮೆ ರಸ್ತೆ, ಹಾಸನ, ಡೆಕ್ಕನ್ ವ್ಯಾಲಿ ಇಂಟರ್ನ್ಯಾಷನಲ್ ಸ್ಕೂಲ್, ಮಾದೇವರಹಳ್ಳಿ, ಹಾಸನ ಹಾಗೂ ಸುಜಲಾ ಪಿಯು ಕಾಲೇಜು, ಉತ್ತರ ಬಡಾವಣೆ, ಹಾಸನ.